BGBS ನ ಆನ್ಲೈನ್ ಸೆಮಿನಾರ್ 11ನೇ ಸೆಮಿನಾರ್ ನಲ್ಲಿ ನಾವಿದ್ದೇವೆ. ವಿದ್ಯಾರ್ಥಿ ವಿಜ್ಞಾನಿ ಸಂವಾದ ಇದು 2ನೇದು. ಕಳೆದ ರವಿವಾರ ಕೂಡ ಈ ಸಂವಾದವನ್ನ ಏರ್ಪಡಿಸಿದ್ವಿ. ಈ ಸಂವಾದವನ್ನ ಏರ್ಪಡಿಸ್ಲಿಕ್ಕೆ ಬಹಳ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಒಂದು, ಮಕ್ಕಳು ಪ್ರಶ್ನೆಗಳ ಮೂಲಕ ಉತ್ತರನ ಹುಡುಕ್ಬೇಕು. ಪ್ರಶ್ನೆಗಳ ಮೂಲಕವೇ ಉತ್ತರದ ಹುಡುಕಾಟ ಇರುತ್ತದೆ. ಅದು ಭಾಷೆಯ ಮೂಲಕವೇ ಆಗ್ಬೇಕಂತೇನಿಲ್ಲ. ಮಕ್ಕಳು ತನ್ನ ಪರಿಸರದ ಜೊತೆ, ತನ್ನ ಸುತ್ತಲಿನ ಸಮಾಜದ ಜೊತೆ ನಿರಂತರ ಹುಡುಕಾಟದಲ್ಲಿರ್ತಾರೆ, ಕುತೂಹಲದಲ್ಲಿರ್ತಾರೆ. ಬೆರಗು ಕಣ್ಣುಗಳನ್ನ ತಮ್ಮ ಕಣ್ಣೆವೆಗಳಲ್ಲಿ ಇಟ್ಟುಕೊಂಡು ಅವ್ರು ಓಡಾಡ್ತಾ ಇರ್ತಾರೆ. ಇದು ಮಕ್ಕಳಿಗೆ ಮಾತ್ರ ಆಧರಿಸಿ ಹೇಳ್ತಾ ಇಲ್ಲ, ಎಲ್ರೂ ಕೂಡ ನಾವು ಹಾಗೆ ಬೆಳೆದಿರೋದು ಮತ್ತೆ ಹಾಗೆ ಮುಂದುವರಿತಾ ಇರೋದು. ಕಲಿಕೆ ಅಂತ ಹೇಳೋದು ಈ ತರದ ಒಂದು ಹುಡುಕಾಟದ ಒಂದು ಫಲವೇ. ಮಕ್ಕಳು ತಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ಕೇಳೋದು ಇನ್ನೊಂದು ಭಾಗ. ಅದು ನೇರವಾಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ತಿಳುವಳಿಕೆ ಉಳ್ಳವರ ಜೊತೆ ಮಾತಾಡ್ತಾ ತಮ್ಮ ಮುಗ್ಧ ಪ್ರಶ್ನೆಗಳನ್ನ ಅವರು ಕೇಳ್ಕೊಳ್ಳೋದು ಮತ್ತು ಉತ್ತರಗಳನ್ನು ಹುಡುಕಾಡುವುದು, ಇದು ಉತ್ತರ ಪಡೆಯೋದಕ್ಕಿಂತ ಬಹಳ ಮುಖ್ಯ ಅನ್ಕೊಳ್ತೀನಿ. ಪ್ರಶ್ನೆಗಳು ಉತ್ತರಕ್ಕಿಂತ ಖಂಡಿತವಾಗಿಯೂ ಬಹಳ ಮುಖ್ಯ. ಮತ್ತು ಪ್ರತಿ ಉತ್ತರ ಕೂಡ ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡುವಂಥದ್ದು. ಆದ್ರಿಂದ ಈ ಪ್ರಶ್ನೆ ಕೇಳುವುದು ಖಂಡಿತವಾಗಿಯೂ ಉತ್ತರೋತ್ತರವಾಗುವಂಥದ್ದು. ಅದಕ್ಕೆ ಒಂದು ಕೊನೆ ಇಲ್ಲ. ಪ್ರಶ್ನೆಗಳ ಮೂಲಕ ಈ ಹುಡುಕಾಟ ಮತ್ತು ಈ ಬೆರಗಿನ ಜಗತ್ತನ್ನ ಪರಿಶೋಧಿಸುವಂತಹ ಈ ಕೆಲಸ ಇದೆಯಲ್ಲ, ಇದಕ್ಕೊಂದು ಕೊನೆ ಇಲ್ಲ. ಮತ್ತು ಇದೇ ಒಂದು ಕಲಿಕೆಯ ನಾವೇನು ಈ ಇತ್ತೀಚೆಗಿನ ನಮ್ಮ ಮಾತುಕತೆಗಳೆಲ್ಲ ಕಲಿಯುವುದು ಅನ್ನೋದ್ರ ಆಧಾರದ ಮೇಲೆ, ಆ ಪರಿಕಲ್ಪನೆಯ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೇವೆ. ವಿಜ್ಞಾನಿಗಳ ಜೊತೆಗಿನ ಇವತ್ತಿನ ಸಂವಾದ ಕೂಡ ಅದರ ಒಂದು ಭಾಗ ಅಂದ್ಕೊಳ್ತೇನೆ ನಾನು. ಮಕ್ಕಳಿಗೆ ಬಹಳ ಪ್ರಶ್ನೆಗಳಿರ್ತದೆ, ದೊಡ್ಡವರಿಗೆ ಕೂಡ. ತನ್ನ ಪರಿಸರ ತನ್ನ ಮೇಲೆ ಹೇಗೆ ಪ್ರಭಾವಿಸ್ತಿದೆ? ಸಮುದ್ರದ ಬಹಳ ದೊಡ್ಡ ಅಲೆಯೊಂದು ಬಂಡೆಗೆ ಅಪ್ಪಳಿಸಿ ನೀರು ಹನಿ ಮೇಲಿದ್ದು ವಾಪಸ್ ಬೀಳುವಾಗ ಮಗು ಅದನ್ನ ಬೆರಗು ಕಣ್ಣಿಂದ ನೋಡ್ತೀವಿ. ಎಲ್ಲ ಹನಿಗಳು ಸಮುದ್ರಕ್ಕೆ ವಾಪಸ್ ಬೀಳಲಾರವು. ಬೀಳೋ ಮುಂಚೆ ಆವಿಯಾಗುವಂತಹ ಆ ಹನಿಯೊಳಗಡೆ ಅಡಗಿದ್ದಂತಹ ವಸ್ತುಗಳೆಲ್ಲ ಎಲ್ಲಿ ಹೋಗ್ತಿವೆ ಅಂತ ಹೇಳುವ ಬೆರಗು ಎಲ್ರಿಗೂ ಇರುವ ಹಾಗೇನೆ ಒಬ್ಬ ಮನುಷ್ಯ ಸೀನಿದಾಗ ಏನಾಗ್ಬೋದು ಪರಿಣಾಮ ಅಂತ ಹೇಳೋದು ಕೂಡ ಅಂಥದ್ದೇ ಬೆರಗು. ಇಷ್ಟೆಲ್ಲ ನೂರಾರು ಬೆರಗುಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಮಕ್ಕಳು ಮತ್ತು ದೊಡ್ಡವರು ನೀವೆಲ್ಲರೂ ಇದ್ದೀರಿ. ನಿಮ್ಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಕೃಷ್ಣಪ್ರಿಯಾ ಮೇಡಮ್ ಇದ್ದಾರೆ. ಅವರು ಪರಿಸರ ಶಾಸ್ತ್ರಜ್ಞೆ ಹಾಗೂ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕೆ. ಅವರು ಕೂಡ ಬೆರಗು ಗಂಡುಗಳಿಂದಲೇ ಈ ದೇಶವನ್ನ ಸುತ್ತಾಡಿದವರು. ಭಾರತದ ಈಶಾನ್ಯ ಭಾಗದಿಂದ ಹಿಡಿದು ಹಿಮಾಲಯದ ತಪ್ಪಲುಗಳಲ್ಲೆಲ್ಲ ಓಡಾಡಿಕೊಂಡವರು. ಅಲ್ಲಿಯ ಪ್ರಾಣಿಗಳ ಬಗ್ಗೆ, ಅಲ್ಲಿಯ ಪರಿಸರದ ವ್ಯವಸ್ಥೆಯ ಬಗ್ಗೆ ಎಲ್ಲ ತಿಳ್ಕೊಳ್ತಾ ತಮ್ಮ PhD ಹಾಗೂ ಆ ನಂತರದ ಪೋಸ್ಟ್ ಡಾಕ್ಟರಲ್ ಅಧ್ಯಯನವನ್ನು ಕೂಡ ಆ ಸಸ್ತನಿಗಳ ಮೇಲೆ, ಆ ಕಾಡಿನ ಮೇಲೆ, ಪರಿಸರದ ಮೇಲೆ ಎಲ್ಲ ಅಧ್ಯಯನ ಮಾಡ್ತಾ ತುಂಬಾ ಈಗಲೂ ಕೂಡ ಬೆರಗುಗಳನ್ನ ಇಟ್ಟುಕೊಂಡು ಮುಂದುವರಿಸ್ತಾ ಇರೋರು. ಅವರ ಅನುಭವ ಇದೆಯಲ್ಲ, ಆ ದೊಡ್ಡ ಅನುಭವ, ಜಗತ್ತನ್ನ ಬೆರಗುಗಣ್ಣಿನಿಂದ ನೋಡಿದಂತಹ ಅನುಭವ ಮತ್ತು ಬೇರೆ ಬೇರೆ ಭಾಗಗಳನ್ನ ಓಡಾಡಿದ ಅನುಭವ ಮತ್ತು ಆ ಅನುಭವವನ್ನೆಲ್ಲ ಅವರು ಪರಿಷ್ಕರಿಸಿ ನಮ್ಮ ಎದುರು ಇಡುವ ಪ್ರಯತ್ನವನ್ನ ಇವತ್ತು ಮಾಡ್ತಿದ್ದಾರೆ. ಡಾಕ್ಟರ್ ಕೃಷ್ಣಪ್ರಿಯಾ ಮೇಡಮ್ ಅವರಿಗೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮೊದಲು ಡಾಕ್ಟರ್ ಕೃಷ್ಣಪ್ರಿಯಾ ಮೇಡಮ್ ನಮ್ಮ ಜೊತೆ ಒಂದಿಷ್ಟು ಮಾತಾಡ್ತಾರೆ. ಆ ನಂತರ ಅವರ ಮಾತಿನ ನಂತರ ನಾವು ಪ್ರಶ್ನೆಗಳಿಗೆ ಹೋಗೋಣ. ಆದ್ಯತೆ ಮೇಲೆ ಮಕ್ಕಳ ಪ್ರಶ್ನೆಗಳನ್ನ ಮೊದಲು ಎತ್ಕೊಳ್ಳೋಣ. ಆ ನಂತರ ದೊಡ್ಡವರ ಪ್ರಶ್ನೆಗಳಿಗೆ ಹೋಗೋಣ. ದೊಡ್ಡವರ ಪ್ರಶ್ನೆಗಳು ತುಂಬಾ ಇದ್ರೆ ಖಂಡಿತವಾಗಿಯೂ ನೀವು ಮೆಸೇಜ್ ಮಾಡಿ ಅವುಗಳನ್ನ ಕ್ರೋಢೀಕರಿಸಿ ಅವರಿಗೆ ತಲುಪಿಸೋ ಪ್ರಯತ್ನ ಕೂಡ ಮಾಡೋಣ. ಆದಷ್ಟು ಮಕ್ಕಳು ತಮ್ಮ ಬೆರಗಿನ ಮತ್ತು ಮುಗ್ಧ ಪ್ರಶ್ನೆಗಳನ್ನ ಪ್ರಶ್ನೆ ಕೇಳೋದಕ್ಕೆ ನಾವು ಆದಷ್ಟು ಹೆಚ್ಚು ಪ್ರೋತ್ಸಾಹ ಕೊಡೋಣ ಮಕ್ಕಳಿಗೆ. ಈಗ ಡಾಕ್ಟರ್ ಕೃಷ್ಣಪ್ರಿಯಾ ಮೇಡಮ್ ಮಂಡಿಸ್ತಾರೆ. ಮೇಡಮ್. ತುಂಬಾ ಥ್ಯಾಂಕ್ಸ್ ಉದಯ್ ಅವರೇ. ನಮಸ್ಕಾರ, ನನ್ನ ಹೆಸರು ಪ್ರಿಯಾ ಅಂತ. ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಸೈನ್ಸ್ ಟಾಕ್ ಕೊಡ್ತಾ ಇದ್ದೀನಿ. ಸೊ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ. ಉದಯ್ ಸರ್ ಹೇಳ್ದಾಗೆ ನಾನು ಇಕಾಲಜಿಸ್ಟ್, ಅಂದ್ರೆ ನಾನು ಪರಿಸರ ವಿಜ್ಞಾನದಲ್ಲಿ ನಾನು ಕೆಲಸ ಮಾಡ್ತೀನಿ. ಸೊ ನಾನು ರಿಸರ್ಚ್ ಮಾಡೋದು ಅಲ್ಲಿ. ಓಕೆ, ಸೊ ಇವತ್ತು ನಾನು ನಿಮ್ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಅದೇನಂದ್ರೆ
ಪರಿಸರ ಮತ್ತು ಸಾಂಕ್ರಾಮಿಕ ರೋಗಗಳು, ಇವು ಎರಡರ ನಡುವೆ ಇರುವ ಸಂಬಂಧದ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಮಾತಾಡ್ತೀನಿ. ಪರಿಸರ ಎಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ಜಾಗ, ಸ್ಥಳ, ಮತ್ತೆ ಪ್ರಾಣಿಗಳು, ಕಾಡುಗಳು ಎಲ್ಲ ಪರಿಸರ ಅಂತ ನಾವ್ ಅಂತೀವಿ. ಬಟ್ ಪರಿಸರ ಅಂದ್ರೆ ಬರೀ ಇರುವ ಕಾಡು ಪ್ರಾಣಿಗಳು, ಇಲ್ಲಾಂದ್ರೆ ಕಾಡಲ್ಲಿರುವ ಮರಗಳು ಅಷ್ಟೇ ಅಲ್ಲ. ಪರಿಸರ ಅಂದ್ರೆ ಅವುಗಳ ಮಧ್ಯೆ ಇರುವ ಇಂಟರಾಕ್ಷನ್ಸ್ ಅಂತೀವಲ್ಲ, ಒಂದು ಡಿಪೆಂಡ್ ಆಗಿರುತ್ತೆ. ಸೊ ಅದು ಕೂಡ ಪರಿಸರ ಅನ್ನೋದು, ಅದು ಕೂಡ ಪರಿಸರದ ಒಂದು ಭಾಗ ಆಗತ್ತೆ. ಸೊ ನಾವು ಇವತ್ತು ಈ ಪರಿಸರ ಅನ್ನೋದು ನಮ್ಮೆಲ್ಲ ಕಡೆ ಇದೆ, ಬರೀ ಕಾಡಲ್ಲೇ ಇರೋದಿಲ್ಲ ಪರಿಸರ. ನಮ್ಮ ಮನೆ ಪಕ್ಕದಲ್ಲೂ ಪರಿಸರ ಇರುತ್ತೆ, ನಮ್ಮ ಮನೆಗಳಲ್ಲೂ ಪರಿಸರ ಇರುತ್ತೆ, ನಮ್ಮ ಮನೆಯಲ್ಲಿ ಒಳಗಡೆನೂ ಜೀವಿಗಳಿರುತ್ತೆ. ಬರೀ ನಾಯಿ, ಬೆಕ್ಕು ಅಲ್ಲ, ಬಟ್ ಎಷ್ಟೊಂದು ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು ನಮ್ಮ ಎಲ್ಲ ಕಡೆ ಇರತ್ತಲ್ಲ, ಅವೆಲ್ಲ ಪರಿಸರ. ಸೊ ನಾವು ಪರಿಸರ ಬೇರೆ ಬೇರೆ ಅಲ್ಲ, ಒಂದೇ ಇರೋದು, ನಾವೆಲ್ಲ ಪರಿಸರದಲ್ಲೇ ಇರೋದು. ಸೊ ಈ ಪರಿಸರಕ್ಕೂ ನಮ್ ಮನುಷ್ಯರಿಗೆ ಬರುವ ಈ ರೋಗಗಳಿಗೂ ಏನು ಸಂಬಂಧ ಇದೆ ಅಂತ ನಾವಿವತ್ತು ಸ್ವಲ್ಪ ವಿಚಾರ ಮಾಡೋಣ. ಸಾಂಕ್ರಾಮಿಕ ರೋಗಗಳು ಏನು ಅನ್ನೋದು ನಾವು ಇವಾಗ ನೋಡೋಣ. ಸೊ ಫಸ್ಟ್, ನೀವು ರೋಗ ಅಂದಾಗ ಎಷ್ಟೊಂದು ಪ್ರಕಾರದ ರೋಗ ಬರುತ್ತಲ್ಲ ಮನುಷ್ಯನಿಗೆ. ಒಂದೊಂದ್ಸರ್ತಿ ಮನುಷ್ಯನಿಗೆ ಎಂತ ರೋಗ ಬರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಇಲ್ಲಾಂದ್ರೆ ಯಾರಿಗಾದ್ರೂ ಕ್ಯಾನ್ಸರ್ ಬರ್ಬೋದು ಅಲ್ಲ. ಇಂಥ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ಅಂದ್ರೆ ಯೋಚನೆ ಮಾಡಿ, ನೀವೇನಾದ್ರೂ ಬಸ್ ಎಲ್ಲಾದ್ರೂ ಹೋಗ್ತಿದ್ರೆ ನಿಮ್ ಪಕ್ಕದಲ್ಲಿ ಕೂತವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ನಿಮಗ್ ಬರುತ್ತೆ ಅಂತ ಇಲ್ಲ, ಅವ್ರಿಗೆ ಅವರ ದೇಹದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅವರಿಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಅವರ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂತು. ಅವರ ದೇಹದಲ್ಲಿರೋ ಪ್ರಾಬ್ಲಮು ನಿಮ್ಗೂ ಇರೋದಿಲ್ಲ. ಸೊ ಇಂಥ ರೋಗ ಇಲ್ಲ ಅಂದ್ರೆ ನೀವು ಹಾರ್ಟ್ ಅಟ್ಯಾಕ್ ಇಂಥದ್ದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಹೋಗೋದಿಲ್ಲ. ಸೊ ಇಂಥ ರೋಗಗಳನ್ನ ನಾವು ಸಾಂಕ್ರಾಮಿಕವಿಲ್ಲದ ರೋಗಗಳು ಅನ್ನೋದು, ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಹೇಳೋದು. ಅದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬನಿಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಬಟ್ ಬೇರೆ ರೋಗಗಳು ಇದೆ. ಎಂತದ್ದು? ನೀವು ಡೆಂಗು ಬಗ್ಗೆ ಕೇಳಿರ್ತೀರಾ, ಇಲ್ಲಾಂದ್ರೆ ಮೋಸ್ಟ್ ಸಿಂಪಲ್ ಏನಂದ್ರೆ ನೆಗಡಿ. ನೀವು ಶಾಲೆಗೆ ಹೋಗ್ತೀರಾ, ನಿಮ್ಗೆ ಗೊತ್ತಿರುತ್ತೆ, ನನ್ಗಿಂತ ಬೆಟರ್. ಎಸ್ಪೆಷಲಿ ಚಿಕ್ಕ ಮಕ್ಳು ಇರುವಾಗ ಒಬ್ಬರಿಗೆ ನೆಗಡಿ ಬಂದ್ರೆ ಕ್ಲಾಸ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ಬೇಗ ನೆಗಡಿ ಬರುತ್ತಲ್ಲ. ಯಾಕೆ? ಬಿಕಾಸ್ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಈ ರೋಗಗಳು ಬೇಗ ಹರಡುತ್ತೆ. ಸೊ ಇಂಥ ಬೇಗ ಹರಡುವ ರೋಗಗಳನ್ನು ನಾವು ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತೀವಿ, ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ಇದೆ. ಏನಂದ್ರೆ ಈ ರೋಗಗಳು ನಮ್ಮ ದೇಹದಲ್ಲೇ ಪ್ರಾಬ್ಲಮ್ ಇದೆ, ಅದಕ್ಕೆ ಈ ರೋಗ ಬರ್ತಿದೆ ಅಂತಲ್ಲ. ಸಾಂಕ್ರಾಮಿಕ ರೋಗಗಳನ್ನು ಬರುವ ಕಾರಣ ಏನಂದ್ರೆ ಈ ಸೂಕ್ಷ್ಮ ಜೀವಿಗಳು. ಸೊ ಸೂಕ್ಷ್ಮ ಜೀವಿಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೀವಿ ನಾವು. ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಎಲ್ಲಾ ಕಡೆ ನೋಡ್ಬೋದು. ಆಕ್ಚುಲಿ ಇದು ತುಂಬಾ ಜಾತಿ, ತುಂಬಾ ಪ್ರಕಾರದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಈ ಭೂಮಿ ಮೇಲೆ. ಎಲ್ಲಾ ಕಡೆ ಇದೆ ಅವು ನಮ್ಮ ಶರೀರದ ಮೇಲೆ ಇದೆ, ಮಣ್ಣಿನಲ್ಲಿದೆ, ಗಾಳಿನಲ್ಲಿ ಇರುತ್ತೆ. ನೀವ್ ಎಲ್ಲಿ ಹೋಗಿದ್ರು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಈ ನಮ್ಮ ಭೂಮಿ ಮೇಲೆ ಕೋಟಿ 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 ಪ್ರಕಾರದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಈ ಸೂಕ್ಷ್ಮ ಜೀವಿಗಳು ಇದೆ. ಈ ಸೂಕ್ಷ್ಮ ಜೀವಿಗಳು ಬಹಳಷ್ಟು ಆಕ್ಚುಲಿ ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವ್ರ ಪಾಡಿಗಿರುತ್ತೆ, ನಾವು ನಮ್ಮ ಪಾಡಿಗಿರ್ತೀವಿ. ಒಂದಿಷ್ಟು ಸೂಕ್ಷ್ಮ ಜೀವಿಗಳಿಗೂ ನಮಗೂ ತುಂಬಾ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಇದೆ. ಅಂದ್ರೆ ಏನಂದ್ರೆ ನಮ್ಮ ಚರ್ಮ ಮೇಲೇನೂ ಈ ಸೂಕ್ಷ್ಮ ಜೀವಿಗಳಿವೆ, ನಮ್ಮ ನಮ್ಮ ಹೊಟ್ಟೆಯಲ್ಲೂ ಈ ಸೂಕ್ಷ್ಮ ಜೀವಿಗಳಿವೆ. ಈ ನಮ್ಮೊಳಗಡೆ ನಮ್ಮ ಜೊತೆ ಇರುವ ಸೂಕ್ಷ್ಮ ಜೀವಿಗಳು ಆಕ್ಚುಲಿ ನಮಗೆ ತುಂಬಾ ಸಹಾಯಕಾರ. ಯಾಕಂದ್ರೆ ಅವು ಇಲ್ಲದೆ ನಾವು ಆಕ್ಚುಲಿ ಬದುಕಕ್ಕಾಗಲ್ಲ. ಅವುಗಳು ನಮ್ ಜೊತೆ ನಾವೇ ಒಂದು ರಿಲೇಶನ್ಶಿಪ್ ತರ ಇದೆ ನಮಗೂ ಅವ್ರಿಗೂ. ಸೊ ಆ ರಿಲೇಶನ್ಶಿಪ್ ಅಲ್ಲಿ ಅವರು ನಮಗೆ ಸ್ವಲ್ಪ ಸಹಾಯ ಮಾಡುತ್ತೆ, ನಾವು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಒಂದು ಸಿಸ್ಟಮ್ ಅಲ್ಲಿ. ಈ ರೋಗ ಯಾವುದು ಅಂದ್ರೆ ನೀಪ.
ಈ ನೀಪಾ ಅನ್ನೋ ರೋಗ ನೀವು ಕೇಳಿರ್ತೀರಾ. ಈ ನೀಪಾ ರೋಗ ಬಂದಿದ್ದು ಫಸ್ಟ್ ನಾವು ಅಟ್ಲೀಸ್ಟ್ ಲಾಸ್ಟ್ 2018-19 ಅಲ್ಲಿ ಫಸ್ಟ್ ನಾವು ಕೇಳಿದ್ದು ಕೇರಳದಲ್ಲಿ ನೀಪಾದು ಒಂದು ರೋಗ ಬಂದಿದೆ, ತುಂಬಾ ಜನಕ್ಕೆ ಇದಾಗಿದೆ ಅಂತ ನಾವು ಎಲ್ಲರೂ ಕೇಳಿರ್ತೀವಿ ನ್ಯೂಸ್ ಅಲ್ಲಿ. ಬಟ್ ನೀಪಾ ಫಸ್ಟ್ ಬಂದಿದ್ದು ಕೇರಳದಲ್ಲ. ಈ ಕತೆ ಶುರು ಆಗಿದ್ದು ಮಲೇಷ್ಯಾದಲ್ಲಿ. ಮಲೇಷ್ಯಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ಕಂಟ್ರಿ ಆಗಿದೆ. ಈ ನಮ್ ತರಾನೇ ಅವ್ರಿಗೂ ತುಂಬಾ ಕಾಡುಗಳಿವೆ, ಹಳ್ಳಿಗಳಿದೆ, ಕಾಡು ಪಕ್ಕದಲ್ಲೇ ಹಳ್ಳಿಗಳಿದೆ. ಈ ಮಲೇಷ್ಯಾದಲ್ಲಿ ತುಂಬಾ ಜನ ಏನ್ ಮಾಡ್ತಾರಂದ್ರೆ ಈ ಪಿಗ್ ಇದೆ, ಹಂದಿ ಫಾರ್ಮ್ಗಳೆಲ್ಲ ಇರುತ್ತೆ. ಸೊ ಫಸ್ಟ್ ಈ ಕತೆ ಶುರುವಾಗಿದ್ದು ಮಲೇಷ್ಯಾದಲ್ಲಿ 1998 ಮತ್ತೆ 1999 ಅಲ್ಲಿ ನಡೆದಿರೋ ಘಟನೆ ಇದು. ಸೆಪ್ಟೆಂಬರ್ 1998 ಅಲ್ಲಿ ಫಸ್ಟ್ ಹಾಸ್ಪಿಟಲ್ಗಳಿಗೆ ಒಂದು ಹೊಸ ತರದ ರೋಗ ಆಗಿರೋ ಮನುಷ್ಯರು ಬಂದ್ರು ಹಾಸ್ಪಿಟಲ್ಗೆ. ಫಸ್ಟ್ ಹೇಗೆ ಅಂದ್ರೆ ಈ ಬಂದಿರೋ ಪೇಷಂಟ್ಗಳೆಲ್ಲ ಮೋಸ್ಟ್ಲಿ ಈ ಹಂದಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಏನು ಜ್ವರ ಮತ್ತೆ ತಲೆನೋವು ಮತ್ತೆ ಡ್ರೌಸಿನೆಸ್ಸು ಪ್ಲಸ್ ಸ್ವಲ್ಪ ಜನಕ್ಕೆ ವಾಮಿಟಿಂಗು ಇದೆಲ್ಲ ಸಿಂಪ್ಟಮ್ಸ್ ಇತ್ತು. ಅವರೆಲ್ಲ ಹಾಸ್ಪಿಟಲ್ಗೆ ಬಂದ್ರು. ಹಾಸ್ಪಿಟಲ್ಗೆ ಬಂದಾಗ ಡಾಕ್ಟರ್ಗಳು ನೋಡಿ, ಓ ಇದು ಜಾಪನೀಸ್ ಎನ್ಸೆಫಲೈಟಿಸ್ ಆಗಿರಬಹುದು ಅಂತ ಹೇಳಿದ್ರು. ಅಂದ್ರೆ ಜಾಪನೀಸ್ ಎನ್ಸೆಫಲೈಟಿಸ್ ಅನ್ನೋದು ಒಂದು ನಮಗೆ ಗೊತ್ತಿರೋ ರೋಗ. ಅದು ಎಲ್ಲ ಕಡೆ ಇದೆ, ಇಂಡಿಯಾದಲ್ಲೂ ಇದೆ, ಮಲೇಷ್ಯಾದಲ್ಲೂ ಇದೆ, ತುಂಬಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಹಲವಾರು ಕಡೆ ಈ ಜಾಪನೀಸ್ ಎನ್ಸೆಫಲೈಟಿಸ್ ರೋಗ ಇದೆ. ಈ ಮನುಷ್ಯ ಬಂದಾಗ ಹಾಸ್ಪಿಟಲ್ಗೆ ಡಾಕ್ಟರ್ಗಳು ಓ ಇದು ನಮ್ಗೆ ಗೊತ್ತಿರೋ ರೋಗ ಇರಬಹುದು, ಜಾಪನೀಸ್ ಎನ್ಸೆಫಲೈಟಿಸ್ ಇರ್ಬೋದು ಅಂತ ಹೇಳಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅದೇ ಟೈಮಲ್ಲಿ ಗವರ್ಮೆಂಟ್ಗೆ ಏನ್ ಗೊತ್ತಾಯ್ತಂದ್ರೆ ಇಲ್ಲಿರೋ ಹಂದಿಗಳಿಗೆ ಹೊಸ ತರದ ಒಂದು ರೋಗ ಬಂದಿದೆ. ಆ ರೋಗ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಸ್ಪ್ರೆಡ್ ಆಗ್ತಿತ್ತು. ಸೊ ಆ ಹಂದಿಯಿಂದ ಹಂದಿಗೆ ಸ್ಪ್ರೆಡ್ ಆಗ್ತಿರೋ ರೋಗ ಈ ಮನುಷ್ಯನಿಗೆ ಬರ್ತಿತ್ತು. ಸೊ ಅವ್ರೇನ್ ಅನ್ಕೊಂಡ್ರು, ಇದು ಏನಿದು, ನೋಡಕ್ಕೆ ನಾವು ಫಸ್ಟ್ ಜಾಪನೀಸ್ ಎನ್ಸೆಫಲೈಟಿಸ್ ಅನ್ಕೊಂಡ್ವಿ, ಬಟ್ ಇದು ಮೋಸ್ಟ್ಲಿ ಜಾಪನೀಸ್ ಎನ್ಸೆಫಲೈಟಿಸ್ ತರ ಕಾಣಿಸೋದಿಲ್ಲ ಈ ಮನುಷ್ಯನಿಗೆ ಬರುವ ಸಿಂಪ್ಟಮ್ಸ್. ಬಟ್ ಒಬ್ಬ ಬಂದ, ಆಮೇಲೆ ಇನ್ನೊಬ್ಬ ಬಂದ, ಆಮೇಲೆ ಇನ್ನೊಬ್ಬ ಬಂದ, ತುಂಬಾ ಜನ ಹಾಸ್ಪಿಟಲ್ಗೆ ಬರ್ತಿದ್ರು. ಒಂದು ಏನು ಕಾಮನ್ ಅಂದ್ರೆ ಈ ಹಾಸ್ಪಿಟಲ್ಗೆ ಬರೋರೆಲ್ಲ ಹಂದಿ ಫಾರ್ಮ್ ಅಲ್ಲಿ ಕೆಲಸ ಮಾಡೋರು, ಇಲ್ಲಾಂದ್ರೆ ಹಂದಿ ಜೊತೆ ಕೆಲಸ ಮಾಡೋರು, ಇವ್ರಿಗೆ ಮಾತ್ರ ಈ ಕಾಯಿಲೆ ಬರ್ತಿತ್ತು. ಯಾಕೆ ಬೇರೆ ಅವ್ರಿಗೆ ಬರ್ತಿರ್ಲಿಲ್ಲ? ಪ್ಲಸ್ ಜಾಪನೀಸ್ ಎನ್ಸೆಫಲೈಟಿಸ್ ಅನ್ನೋದು ಮೋಸ್ಟ್ಲಿ ಚಿಕ್ಕ ಮಕ್ಕಳಿಗೆ ಬರೋದು. ಇಲ್ಲಿ ಬರುವವರೆಲ್ಲ ಗಂಡಸರು, ಹಿರಿಯರು, ಅವರೆಲ್ಲ ಅವ್ರ ಚಿಕ್ಕ ಮಕ್ಕಳಲ್ಲ. ಮತ್ ಈ ಜಾಪನೀಸ್ ಎನ್ಸೆಫಲೈಟಿಸ್ ಅವ್ರಿಗೆ ಆಕ್ಚುಲಿ ಬರಬಾರ್ದು. ಈ ಎಲ್ಲ ಡೇಟಾ ಸಿಕ್ಕಿದ್ಮೇಲೆ ಅಲ್ಲಿರೋ ರಿಸರ್ಚರ್ಗಳು, ಅಲ್ಲಿರೋ ಡಾಕ್ಟರ್ಗಳಿಗೆಲ್ಲ ಸ್ವಲ್ಪ ಭಯ ಆಯ್ತು. ಇದು ನಮಗ್ ಗೊತ್ತಿಲ್ಲದೆ ಇರೋ ಒಂದು ರೋಗ ಇರಬಹುದು, ಹೊಸ ಟೈಪ್ ಆಫ್ ರೋಗ ಇರಬಹುದು. ಎಲ್ಲಿಂದ ಬರ್ತಿದೆ ಇದು? ಒಂದು ವಿಷಯ ಅಂತೂ ಗ್ಯಾರಂಟಿ, ಹಂದಿಗಳಿಗೆ ಬರುತ್ತೆ, ಹಂದಿಗಳ ಜೊತೆ ಕೆಲಸ ಮಾಡೋರ್ಗೆ ಬರ್ತಾ ಇದೆ ಅಂತ ಗೊತ್ತಿತ್ತು. ಬಟ್ ಹಂದಿಗಳಿಗೆ ಎಲ್ಲಿಂದ ಬರ್ತಿತ್ತು? ಇದನ್ನೆಲ್ಲ ಯೋಚನೆ ಮಾಡುವಾಗ ಈ ಕೇಸ್ಗಳು, ಮಲೇಷ್ಯಾದಲ್ಲಿರೋ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಿತ್ತು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇದು ಹಡ್ಕೊಂಡು ಹೋಗ್ತಾ ಇತ್ತು. ಹೇಗೆ? ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ, ಒಂದು ಹಂದಿ ಕಾಯಿಲೆ ಬಂದ್ರೆ ಬೇಗ ಆ ಹಂದಿ ಫಾರ್ಮ್ ಅಲ್ಲಿರೋ ಹಂದಿಗಳಿಗೆಲ್ಲ ಕಾಯಿಲೆ ಬರ್ತಿತ್ತು. ಗೊತ್ತಿಲ್ಲದೆ ಜನ ಒಂದು ಹಂದಿನ ಇನ್ನೊಂದು ಹಂದಿಗೆ ಫಾರ್ಮ್ಗೆ ಕರ್ಕೊಂಡು ಹೋಗ್ತಿದ್ರು, ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಮೀಟ್ ನ ತಿಂತಾ ಇದ್ರು. ಸೊ ಅದು ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಫುಲ್ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇತ್ತು. ಸೊ ಮಲೇಷ್ಯಾದಲ್ಲಿ 3 ಡಿಫ್ರೆಂಟ್ ಜಾಗದಲ್ಲಿ ಇವಾಗ ಈ ಕಾಯಿಲೆ ಹರ್ಕೊಂಡು ಹೋಯ್ತು. ಸೊ ಈ ಟೈಮಲ್ಲಿ ಗವರ್ಮೆಂಟ್ ಏನ್ ಮಾಡ್ತು? ಒಂದು ವಿಷಯ ನಮ್ಗೆ ಗೊತ್ತು, ಹಂದಿಗಳಿಗೆ ಬರ್ತಾ ಇದೆ, ಹಂದಿಗಳಿಂದ ಮೋಸ್ಟ್ ಲೈಕ್ಲಿ ಮನುಷ್ಯನಿಗೆ ಬರ್ತಿದೆ ಅಂತ ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಅಲ್ಲಿರೋ ಹಂದಿ ಫಾರ್ಮ್ಗಳನ್ನೆಲ್ಲ ಸ್ಟೆರಿಲೈಸ್ ಮಾಡಿ ಅಲ್ಲಿರೋ ಹಂದಿಗಳನ್ನೆಲ್ಲ ಸಾಯಿಸಕ್ಕೆ ಶುರು ಮಾಡಿದ್ರು. ಸೊ ಇದಾದ್ಮೇಲೆ ಈ ಹಂದಿಗಳನ್ನ ಸಾಯಿಸೋದನ್ನು ಶುರು ಮಾಡಿದ್ಮೇಲೆ ಸ್ವಲ್ಪ ಈ ಪೇಷಂಟ್ಗಳು ಕಮ್ಮಿ ಆದ್ರು. ಸೊ ಅವರು ಹಂದಿಗಳನ್ನೆಲ್ಲ ಸಾಯಿಸಿದ್ಮೇಲೆ ಪೇಷಂಟ್ಗಳು ಬರೋದು ನಿಂತೋಯ್ತು. ಸೊ ಹಂದಿಗಳನ್ನೆಲ್ಲ ಸಾಯಿಸಕ್ ಶುರು ಮಾಡಿದ್ರು. ಇನ್ ದ ಮೀನ್ ವೈಲ್ ಒಂದು 200-300 ಕೇಸ್ ಇತ್ತು. ಅದರಲ್ಲಿ ಅರ್ಧ ಜನ ಸತ್ತೋದ್ರು, ಅರ್ಧ ಜನ ರಿಕವರ್ ಆದ್ರು. ಸೊ ಈ ಟೈಮ್ ಅಲ್ಲಿ
ನಮಗೆ ಗೊತ್ತಿರೋದು ಇಷ್ಟು. ಒಂದು, ಈ ಕಾಯಿಲೆ ಹಂದಿಯಿಂದ ಹಂದಿಗೆ ಹರಡುತ್ತೆ, ಬಟ್ ಹಂದಿಯಿಂದ ಮನುಷ್ಯನಿಗೆ ಹರಡುತ್ತೆ. ಸೊ ಹಂದಿ ಜೊತೆ ಕೆಲಸ ಮಾಡಿದವ್ರಿಗೆಲ್ಲ ಈ ರೋಗ ಬಂತು. ಇನ್ನೊಂದು ವಿಷಯ ಏನಂದ್ರೆ, ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಈ ಕಾಯಿಲೆ ಹರಡುವುದು ಇನ್ನ ಆಗ್ತಿರ್ಲಿಲ್ಲ ಮಲೇಷ್ಯಾದಲ್ಲಿ. ಅಂದ್ರೆ ನನಗೆ ಈ ಕಾಯಿಲೆ ಬಂದ್ರೆ ನಾನು ಬೇರೆ ಅವರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ. ಅವರು ಹಂದಿ ಜೊತೆ ಕೆಲಸ ಮಾಡಿದ್ರೆ ಅವರಿಗೆ ಹಂದಿಯಿಂದಾನೇ ಈ ಕಾಯಿಲೆ ಬರೋದು. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಗೊತ್ತಾಯ್ತು ನಂಗೆ. ಸೊ ಈ 2 ಇನ್ಫಾರ್ಮೇಶನ್ ಇಟ್ಕೊಂಡು ಮಲೇಷ್ಯಾದಲ್ಲಿ ಈ ಡಾಕ್ಟರ್ಗಳು, ಈ ಕಾಯಿಲೆ ಮೇಲೆ ರಿಸರ್ಚ್ ಮಾಡೋರೆಲ್ಲ ಒಂದು ಕ್ವೆಶ್ಚನ್ ಕೇಳಿದ್ರು, ಈ ಕಾಯಿಲೆ ಹಂದಿಗಳಿಗೆ ಎಲ್ಲಿಂದ ಬಂತು? ಯಾವ ಪ್ರಕಾರದಲ್ಲಿ ಇದು ಹಂದಿಗಳಿಗೂ ಇದು ಹೊಸ ಟೈಪ್ ಆಫ್ ಕಾಯಿಲೆ ಅಲ್ಲ, ಎಲ್ಲಿಂದ ಬಂತು? ಬಿಕಾಸ್ ಮಲೇಷ್ಯಾದಲ್ಲಿ ಈ ಹಂದಿ ಫಾರ್ಮಿಂಗ್ ತುಂಬಾ ದೊಡ್ಡ ಇಂಡಸ್ಟ್ರಿ, ಅವ್ರಿಗೆ ತುಂಬಾ ಜಾಸ್ತಿ ದುಡ್ಡು ಬರುತ್ತೆ ಈ ಹಂದಿ ಫಾರ್ಮಿಂಗ್ ಇಂದ. ಅದನ್ನೆಲ್ಲ ಮುಚ್ಚಿಬಿಟ್ಟು ಹಂದಿಗಳನ್ನೆಲ್ಲ ಸಾಯಿಸಿದ್ಮೇಲೆ ಇದು ಅವ್ರಿಗೆ ಎಕನಾಮಿಕಲಿ ತುಂಬಾ ಕೆಟ್ಟದಾಗಿತ್ತಲ್ಲ. ಸೊ ಅವ್ರು ಯೋಚನೆ ಮಾಡ್ತಿದ್ರು, ಎಲ್ಲಿಂದ ಬರುತ್ತೆ ಇದು? ಮತ್ತೆ ಬರತ್ತಾ? ಮತ್ತೆ ಬಂದ್ರೆ ಮತ್ತೆ ನಮ್ಮ ಹಂದಿ ಫಾರ್ಮ್ಗೆ ಪ್ರಾಬ್ಲಮ್ ಆಗತ್ತಾ? ಸೊ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ಹೊಸ ಡಿಸೀಸ್ ಹಂದಿಗಳಿಗೆ ಎಲ್ಲಿಂದ ಬಂತು ಅಂತ ರಿಸರ್ಚ್ ಮಾಡ್ಬೇಕು ಅಂತ ಗವರ್ಮೆಂಟ್ ಯೋಚನೆ ಮಾಡ್ತು. ಸೊ ಹೇಗೆ ಗೊತ್ತಾಗತ್ತೆ ನಮ್ಗೆ? ನಮಗೂ ಗೊತ್ತು, ನಿಮಗೂ ಗೊತ್ತು, ಈ ಸೂಕ್ಷ್ಮ ಜೀವಿಗಳು ಎಲ್ಲ ಕಡೆ ಇರುತ್ತೆ. ಸೊ ನಾವು ಈ ಹೊಸ ಪ್ರಕಾರದ ಡಿಸೀಸ್ ಬಂದ್ರೆ ಫಸ್ಟ್ ಆಫ್ ಆಲ್ ಯಾವ ಸೂಕ್ಷ್ಮ ಜೀವಿ ಇದನ್ನ ಕಾಸ್ ಮಾಡ್ತು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಸೊ ಸೈಂಟಿಸ್ಟ್ ಗಳು ಏನ್ ಮಾಡಿದ್ರು, ಹಂದಿಯಿಂದ ಈ ರಕ್ತ ತಗೊಂಡ್ರು, ಹಂದಿಯಲ್ಲಿ ಈ ಸತ್ತೋಗಿರೋ ಹಂದಿಯ ಟಿಶ್ಯೂ ತಗೊಂಡು, ಮತ್ತೆ ಮನುಷ್ಯರಿಂದ ಸ್ವಲ್ಪ ರಕ್ತ ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಚೆನ್ನಾಗಿ ನೋಡಿ ತುಂಬಾ ರಿಸರ್ಚ್ ಮಾಡಿ ಅವರಿಗೆ ಒಂದು ಗೊತ್ತಾಯ್ತು, ಈ ಕಾಯಿಲೆ ಬಂದಿರೋರ್ಗೆ ಹಂದಿ ಆಗ್ಲಿ ಇಲ್ಲಾಂದ್ರೆ ಮನುಷ್ಯನಾಗ್ಲಿ ಎಲ್ಲರಲ್ಲೂ ಒಂದು ಹೊಸ ಟೈಪ್ ಆಫ್ ಸೂಕ್ಷ್ಮ ಜೀವಿಯನ್ನು ಅವರು ನೋಡಿದ್ರು ರಕ್ತದಲ್ಲಿ. ಆ ಸೂಕ್ಷ್ಮ ಜೀವಿ ಮೊದಲು ಮನುಷ್ಯನಲ್ಲಿ ಇರ್ಲಿಲ್ಲ. ಸೊ ಅದರ ಅರ್ಥವೇನು? ಒಂದು ಹೊಸ ಟೈಪ್ ಆಫ್ ಸೂಕ್ಷ್ಮ ಜೀವಿ ಎಲ್ಲಿಂದಾನು ಹಂದಿ ಒಳಗಡೆ ಬಂತು, ಹಂದಿಯಿಂದ ಮನುಷ್ಯನ ಒಳಗಡೆ ಬಂತು. ಸೊ ಈ ಸೂಕ್ಷ್ಮ ಜೀವಿ ಎಲ್ಲಿರುತ್ತೆ, ಎಲ್ಲಿಂದ ಬರ್ತಾ ಇದೆ ಇದು ಹಂದಿ ಒಳಗಡೆ ಅಂತ ನೆಕ್ಸ್ಟ್ ಸ್ಟೆಪ್ ಅವರು ಯೋಚನೆ ಮಾಡಕ್ ಶುರು ಮಾಡಿದ್ರು. ಎಲ್ಲಿಂದ ಬರ್ತಿದೆ ಅನ್ನೋ ಕ್ವೆಶ್ಚನ್ಗೆ ನಾವು ಆನ್ಸರ್ ಬೇಕಿದ್ರೆ ನಾವು ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆ ಇರೋ ಸೂಕ್ಷ್ಮ ಜೀವಿಗಳನ್ನ ನಾವು ಕಂಡುಹಿಡಿಬೇಕು. ಸೊ ಅವ್ರು ಏನ್ ಮಾಡಿದ್ರು, ರಿಸರ್ಚರ್ಗಳು ಹೋಗಿ ಆ ಹಂದಿ ಫಾರ್ಮ್ಗಳಿರೋ ಮಣ್ಣನ್ನು, ಆ ಹಂದಿ ಫಾರ್ಮ್ ಅಲ್ಲಿರೋ ನೀರನ್ನು ಎಲ್ಲಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ ತಗೊಂಡು ಅವರು ತಮ್ಮ ರಿಸರ್ಚ್ ಲ್ಯಾಬ್ಗೆ ಬಂದು ಎಲ್ಲದನ್ನ ಟೆಸ್ಟ್ ಮಾಡಕ್ ಶುರು ಮಾಡಿದ್ರು. ಮಣ್ಣಲ್ಲೂ ಇರ್ಲಿಲ್ಲ, ಅದು ನೀರಲ್ಲೂ ಇರ್ಲಿಲ್ಲ. ಸೊ ಇನ್ನೆಲ್ಲಿಂದ ಬರ್ಬೋದಿತ್ತು? ಹಂದಿಯಿಂದ ಮನುಷ್ಯನಿಗೆ ಬಂದ್ರೆ ಅದು ಹಂದಿಗೆ ಬೇರೆ ಯಾವ್ದಾದ್ರು ಪ್ರಾಣಿಯಿಂದ ಬರ್ಬೋದಿತ್ತ ಅಂತ ಕೇಳಿದ್ರು. ಸೊ ಹಾಗಿದ್ರೆ ನಾವು ಇರೋ ಪ್ರಾಣಿಗಳನ್ನೆಲ್ಲ ಒಂದ್ಸರ್ತಿ ಚೆಕ್ ಮಾಡ್ಬೇಕಾಗತ್ತೆ. ಹಂದಿ ಫಾರ್ಮ್ ಪಕ್ಕದಲ್ಲಿ ಎಷ್ಟೊಂದು ಪ್ರಾಣಿ ಇರುತ್ತೆ ಅಲ್ಲ, ಕಾಡು ಪ್ರಾಣಿಗಳು ಬರುತ್ತೆ, ನಮ್ಮ ಡೊಮೆಸ್ಟಿಕ್ ಆನಿಮಲ್ಸ್ ಬರುತ್ತೆ, ನಾಯಿ, ಹಸು ಎಲ್ಲ ಇರುತ್ತೆ. ಸೊ ಅವ್ರು ಏನ್ ಮಾಡಿದ್ರು, ಈ ಫಾರ್ಮ್ ಈ ನಮ್ ಕರ್ನಾಟಕದಲ್ಲಿ ಹಳ್ಳಿಗಳು ಕಾಡು ಪಕ್ಕದಲ್ಲಿ ಇರುತ್ತಲ್ಲ, ಹಾಗೆ ಇಲ್ಲೂ ಕೂಡ ತುಂಬಾ ಹಳ್ಳಿಗಳು ಕಾಡು ಅಕ್ಕಪಕ್ಕದಲ್ಲೇ ಇತ್ತು. ಸೊ ಕಾಡು ಪ್ರಾಣಿಗಳು ಒಂದೊಂದ್ಸರ್ತಿ ಹಳ್ಳಿ ಒಳಗಡೆ ಬರ್ತಾ ಇತ್ತು. ಸೊ ಇವ್ರೇನ್ ಮಾಡಿದ್ರು, ನೀರಲ್ಲೂ ಇಲ್ಲ, ಭೂಮಿನಲ್ಲೂ ಇಲ್ಲ, ಮಣ್ಣಲ್ಲೂ ಇಲ್ಲ. ಸೊ ಈ ಹೊಸ ವೈರಸ್ ಬೇರೆ ಪ್ರಾಣಿಯಿಂದ ಬಂದಿರಬಹುದಾ ಅಂತ ಚೆಕ್ ಮಾಡೋದಕ್ಕೆ ಅವರು ಅಲ್ಲಿರೋ ಎಲ್ಲಾ ಕಾಡು ಪ್ರಾಣಿಗಳನ್ನ, ಎಲ್ಲಾ ಡೊಮೆಸ್ಟಿಕ್ ಆನಿಮಲ್ಗಳನ್ನ ಹಿಡಿದು ಅವರಲ್ಲಿ ಬ್ಲಡ್ ತಗೊಂಡು ಚೆಕ್ ಮಾಡಕ್ ಶುರು ಮಾಡಿದ್ರು. ಓಕೆ, ಸೊ ಅವರು ಚೆಕ್ ಮಾಡಿದಾಗ ಏನ್ ಗೊತ್ತಾಯ್ತಂದ್ರೆ, ಸೊ ಇಲ್ಲಿ ಈ ಫೋಟೋ ಏನ್ ತೋರಿಸ್ತಿದೆ ಅಂದ್ರೆ ತುಂಬಾ ಜನ ಇಲ್ಲಿ ಸತ್ತೋದ್ರು. ಸೊ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ ಅಂತ ಅವ್ರು ಚೆಕ್ ಮಾಡಿದಾಗ ಏನ್ ಗೊತ್ತಾಯ್ತಂದ್ರೆ, ಈ ಬಾವಲಿ ಅಂತಿರತ್ತಲ್ಲ, ಬ್ಯಾಟ್, ಒಂದು ಪ್ರಕಾರದ ಬ್ಯಾಟ್ ನಲ್ಲಿ ಅವರಿಗೆ ಈ ಮೈಕ್ರೋ ಆರ್ಗ್ಯಾನಿಸಮ್, ಈ ನೀಪಾ ಅಂತ ಕರೆದ್ರು ಈ ಡಿಸೀಸ್ ನ, ಈ ನೀಪಾ ಮೈಕ್ರೋ ಆರ್ಗ್ಯಾನಿಸಮ್ ನ ಒಂದು ಬಾವಲಿಯಲ್ಲಿ ಅವರು ಕಂಡು ಹಿಡಿದ್ರು. ಅಂದ್ರೆ ಏನು, ಈ ಬಾವಲಿಯೊಳಗಡೆ ಈ ಸೂಕ್ಷ್ಮ ಜೀವಿ, ಈ ನೀಪಾ ಅನ್ನುವ ಹೊಸ ಕಾಯಿಲೆ ಕೊಡುವ
ಸೂಕ್ಷ್ಮ ಜೀವಿ ಈ ಬಾವಲಿ ಒಳಗಡೆ ಇತ್ತು. ಬಟ್ ಬಾವಲಿಗೆ ಯಾವುದು ಕಾಯಿಲೆ ಇರ್ಲಿಲ್ಲ, ಬಿಕಾಸ್ ಆ ಸೂಕ್ಷ್ಮ ಜೀವಿ ಆ ಬಾವಲಿಗೆ ಕಾಯಿಲೆ ಕೊಡ್ತಿರ್ಲಿಲ್ಲ. ಸೊ ಅವರು ಇಷ್ಟೊಂದು ರಿಸರ್ಚ್ ಆದ್ಮೇಲೆ 1 ವರ್ಷ ಆದ್ಮೇಲೆ ಇಷ್ಟು ಗೊತ್ತು ನಮ್ಗೆ, ಬಾವಲಿಯಲ್ಲಿ ಈ ಸೂಕ್ಷ್ಮ ಜೀವಿ ಇದೆ, ಹೇಗೋ ಅದು ಹಂದಿಗಳಿಗೆ ಬಂತು, ಆ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಅದು ಹರಡ್ಕೊಂಡು ಹೋಯ್ತು, ಹಂದಿಗಳಿಂದ ಮನುಷ್ಯನಿಗೆ ಬಂತು, ಬಟ್ ಮನುಷ್ಯನಿಂದ ಮನುಷ್ಯನಿಗೆ ಅದು ಇನ್ನ ಟ್ರಾನ್ಸ್ಮಿಷನ್ ಆಗ್ತಿರ್ಲಿಲ್ಲ. ಇಷ್ಟು ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತು. ಈ ಬಾವಲಿಗಳಿಂದ ಈ ಹಂದಿಗೆ ಹೇಗೆ ಬರ್ತಿತ್ತು? ಈ ಬಾವಲಿ ಆಕಾಶದಲ್ಲಿರುತ್ತೆ, ಹಂದಿ ನೆಲದ ಮೇಲೆ ಇರುತ್ತೆ, ಬಾವಲಿಗೂ ಹಂದಿಗೂ ಏನು ಸಂಬಂಧ ಇಲ್ಲ. ಹಾಗಿದ್ರೆ ಬಾವಲಿ ಒಳಗಡೆ ಇರುವ ಈ ನೀಪಾ ವೈರಸ್ ಇರೋದು ಈ ಹಂದಿಗಳಿಗೆ ಹೇಗೆ ಬಂತು ಅಂತ ನೆಕ್ಸ್ಟ್ ಅವರು ರಿಸರ್ಚ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಏನ್ ಮಾಡಿದ್ರು, ಅವರು ಇರೋ ಹಂದಿ ಫಾರ್ಮ್ಗೆಲ್ಲ ಹೋಗಿ ಹಂದಿ ಫಾರ್ಮ್ ಅಲ್ಲಿ ಏನೇನಿದೆ, ಅದು ಬಾವಲಿ ಎಷ್ಟೊಂದು ಬಾವಲಿ ಬರುತ್ತೆ, ಬಾವಲಿ ಈ ಹಂದಿ ಫಾರ್ಮ್ ಅಲ್ಲಿ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ತುಂಬಾ ಕಡೆ ಈ ಮಲೇಷ್ಯಾದಲ್ಲಿ ಈ ಹಂದಿ ಫಾರ್ಮ್ಗಳಲ್ಲಿ ಈ ಹಣ್ಣು ಕೊಡುವ ಮರಗಳಿತ್ತಂತೆ ತುಂಬಾ. ಎಲ್ಲಾರು ಏನ್ ಮಾಡ್ತಾರೆ, ಒಂದ್ ಕಡೆ ಹಣ್ಣು ಕೊಡೋ ಈ ಆಪಲ್, ಈ ಮ್ಯಾಂಗೋ ಅಂತದೆಲ್ಲ ಫ್ರೂಟಿಂಗ್ ಟ್ರೀಸ್ ಎಲ್ಲ ಹಾಕಿ ಇನ್ನೊಂದ್ ಕಡೆ ಪಿಗ್ ಫಾರ್ಮ್ ಇಟ್ಕೋತಾಳಂತೆ. ಸೊ ಈ ಬಾವಲಿಗಳು ಸ್ಪೆಸಿಫಿಕಲಿ ಈ ಪರ್ಟಿಕ್ಯುಲರ್ ಜಾತಿಯ ಬಾವಲಿ ಅದು ಆಕ್ಚುಲಿ ಹಣ್ಣು ತಿನ್ನುವ ಬಾವಲಿ. ಸೊ ಬಾವಲಿಗಳಲ್ಲೂ ತುಂಬಾ ಪ್ರಕಾರಗಳಿವೆ. ಒಂದಿಷ್ಟು ಹಣ್ಣು ತಿನ್ನುತ್ತೆ, ಒಂದಿಷ್ಟು ಬೇರೆ ಇನ್ಸೆಕ್ಟ್ಸ್ ಗಳನ್ನೆಲ್ಲ ತಿನ್ನುತ್ತೆ. ಬಟ್ ಈ ಹಣ್ಣು ತಿನ್ನುವ ಬಾವಲಿ ಅವ್ರಿಗೇನ್ ಗೊತ್ತಾಯ್ತಂದ್ರೆ, ಈ ಹಣ್ಣು ತಿನ್ನುವ ಬಾವಲಿ ಕಾಡಿನಿಂದ ಬಂದು ಈ ಪಿಗ್ ಫಾರ್ಮ್ ಅಲ್ಲಿ, ಈ ಹಂದಿ ಫಾರ್ಮ್ ಅಲ್ಲಿ ಇರುವ ಗಿಡಗಳಲ್ಲಿರುವ ಹಣ್ಣುಗಳನ್ನು ತಿಂತಾ ಇತ್ತಂತೆ. ಅದು ತಿನ್ನುವಾಗ ತನ್ನ ಜೊಳ್ಳಲ್ಲಿರ್ತಲ್ಲ, ಅದು ಆ ಹಣ್ಣಿನ ಮೇಲೆ ಬಿಟ್ಟೋಗತ್ತಂತೆ. ಇವಾಗ ಇದು ಒಂದು ಹಣ್ಣನ್ನ ಫುಲ್ ತಿನ್ನತ್ತೆ, ಒಂದ್ ಹಣ್ಣನ್ನ ಸ್ವಲ್ಪ ಸುಮ್ನೆ ಹೀಗೆ ಕಚ್ಬಿಟ್ಟು ಬಿಟ್ಟು ಹೋಗತ್ತೆ. ಸೊ ಅದು ಕಚ್ಚಿರುವ ಹಣ್ಣು, ಆ ಹಣ್ಣಿನ ಮೇಲೆ ತನ್ನ ಜೊಲ್ಲು ಇರುತ್ತೆ. ಆ ಜೊಲ್ಲಿನಲ್ಲಿ ಈ ನೀಪಾ ವೈರಸ್ ಇರುತ್ತೆ. ಈ ಹಣ್ಣನ್ನು ಈ ಹಂದಿ ತಿಂದಾಗ ಆ ವೈರಸ್ ಹಂದಿನ ಒಳಗಡೆ ಹೋಯ್ತಂತೆ. ಸೊ ಹೇಗೆ ಇದು ಹಂದಿ ಒಳಗಡೆ ಬಂತು ಅಂದ್ರೆ, ಬಾವಲಿ ಕಾಡಿನಿಂದ ಬಂದು ಈ ಫಾರ್ಮಲ್ ಇರುವ ಹಣ್ಣಿನ ಮರಗಳ ಹಣ್ಣನ್ನು ತಿಂದು ಆ ಹಣ್ಣನ್ನು ಈ ಹಂದಿ ತಿಂದಾಗ ಹಂದಿಗೆ ಈ ರೋಗ ಬಂತಂತೆ. ಹಂದಿನಲ್ಲಿ ಈಗ ಈ ನೀಪಾ ವೈರಸ್ ಅನ್ನೋದು ಬಾವಲಿಯಲ್ಲಿ ರೋಗ ಕೊಡ್ಲಿಲ್ಲ, ಬಟ್ ಹಂದಿನಲ್ಲಿ ಅದು ರೋಗ ಕೊಡ್ತು. ಈ ರೋಗ ನೀಪಾ ವೈರಸ್ ಹಂದಿಗೆ ಏನಾಯ್ತು, ನೀಪಾ ಬಂದಾಗ ಅದು ಕೆಮ್ಮುವುದನ್ನು ಶುರು ಮಾಡ್ತು. ಸೊ ಅದು ಕೆಮ್ಮಿದಾಗ ಆ ಕೆಮ್ಮಿನ ಡ್ರಾಪ್ಲೆಟ್ಸ್ ನಲ್ಲಿ ಈ ವೈರಸ್ ಒಂದು ಹಂದಿಯಿಂದ ಬೇರೆ ಹಂದಿಗೆ ಹರಡಕ್ ಶುರು ಆಯ್ತು. ಸೊ ಈ ವೈರಸ್ ಇವಾಗ ಹಂದಿಗಳಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಅದು ಹಂದಿಗಳಲ್ಲಿ ಇದೆ. ಈ ಹಂದಿ ಫಾರ್ಮ್ ಅಲ್ಲಿ ಕೆಲಸ ಮಾಡುವ ಮನುಷ್ಯರು ಹಂದಿಗಳ ಪಕ್ಕದಲ್ಲಿ ಬಂದು ಹಂದಿಗಳನ್ನ ಮುಟ್ಟಿ ಅದಕ್ಕೆ ಸ್ನಾನ ಮಾಡಿಸಿ, ಇಲ್ಲಾಂದ್ರೆ ಅದನ್ನ ಸಾಯಿಸಿದಾಗ ಅವರಿಗೆ ಆ ಹಂದಿಗೂ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಆಯ್ತು. ಆಗ ಆ ವೈರಸ್ ಆ ಹಂದಿನಿಂದ ಮನುಷ್ಯನೊಳಗಡೆ ಅದಕ್ಕೆ ಬರೋದಕ್ಕೆ ಚಾನ್ಸ್ ಸಿಕ್ತು. ಅದು ಒಂದ್ಸರ್ತಿ ಬಂದ ಮೇಲೆ ಅದು ಮನುಷ್ಯನಲ್ಲೂ ಒಳಗಡೆ ಹೋಗಿ ಮನುಷ್ಯನ ದೇಹಕ್ಕೂ ತುಂಬಾ ಪ್ರಾಬ್ಲಮ್ ಕೊಡಕ್ ಶುರು ಆಯ್ತು. ಅಲ್ಲಿಂದ ಮನುಷ್ಯನಿಗೆ ಆ ಕಾಯಿಲೆ ಬಂತು. ಸೊ ಬಟ್ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹೋಗೋದಕ್ಕೆ ಈ ಕಾಯಿಲೆ, ಈ ವೈರಸ್ ಇನ್ನ ತಯಾರಾಗಿರ್ಲಿಲ್ಲ. ಸೊ ಅದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಇನ್ನ ಹೋಗಿರ್ಲಿಲ್ಲ ಮಲೇಷ್ಯಾದಲ್ಲಿ. ಇಷ್ಟು ಗೊತ್ತಾಯ್ತು, ಬಾವಲಿಯಿಂದ ಹಂದಿಗೆ, ಹಂದಿನಿಂದ ಮನುಷ್ಯನಿಗೆ. ಒಂದು ಪ್ರಾಣಿಯಿಂದ ಬೇರೆ ಪ್ರಾಣಿಗೆ, ಒಂದು ಜಾತಿಯ ಪ್ರಾಣಿಯಿಂದ ಬೇರೆ ಜಾತಿಯ ಪ್ರಾಣಿಗೆ ಒಂದು ಈ ತರ ಕಾಯಿಲೆ ಬಂದಾಗ ಇದನ್ನ ನಾವು ಸ್ಪಿಲ್ ಓವರ್ ಅಂತೀವಿ. ಅಂದ್ರೆ ಝೂನಾಟಿಕ್ ಸ್ಪಿಲ್ ಓವರ್ ಅಂತೀವಿ. ಅಂದ್ರೆ ಪ್ರಾಣಿಗಳಿಂದ ಬೇರೆ ಪ್ರಾಣಿಗೆ ಬರುವ, ಒಂದು ಜಾತಿಯ ಪ್ರಾಣಿಯಿಂದ ಬೇರೆ ಜಾತಿಯ ಪ್ರಾಣಿಗೆ ಬರುವ ರೋಗಗಳನ್ನು ನಾವು ಸ್ಪಿಲ್ ಓವರ್ ಅಂತೀವಿ. ಇದೇನು ಹೊಸದೇನಲ್ಲ. ಈ ನೀಪಾ ವೈರಸ್, ಈ ನೀಪಾ ಅನ್ನೋ ಕಾಯಿಲೆ ಏನು ಸ್ಪೆಷಲ್ ಅಲ್ಲ. ಇಂಥದ್ದು ಎಷ್ಟೊಂದು ಕಾಯಿಲೆಗಳಿವೆ. ನೆಕ್ಸ್ಟ್ ಕ್ವೆಶ್ಚನ್ ಅವ್ರು ಏನ್ ಕೇಳಿದ್ದು ಈ ರಿಸರ್ಚರ್ಗಳು, ಸರಿ ಇಷ್ಟು ಗೊತ್ತಾಯ್ತು ನಮ್ಗೆ,
ಈ ಬಾವಲಿಯಿಂದ ಹಂದಿಗೆ ಬಂತು, ಹಂದಿನಿಂದ ಮನುಷ್ಯನಿಗೆ ಬಂತು, ಸರಿ ಇಷ್ಟು ಗೊತ್ತಾಯ್ತು. ಬಟ್ ಈ ಬಾವಲಿ ಯಾಕೆ ಹಂದಿ ಫಾರ್ಮ್ಗೆ ಬರ್ತಿತ್ತು? ಮೊದ್ಲೆಲ್ಲ ಇಷ್ಟೊಂದು ಬರ್ತಿರ್ಲಿಲ್ವಲ್ಲ, ಈಗ ಯಾಕೆ ಬರ್ತಿದೆ? ಈಗ ಯಾಕೆ ಈ ಬಾವಲಿಗಳು ತಮ್ಮ ಕಾಡಿನಲ್ಲಿರುವ ಮನೆಗಳನ್ನೆಲ್ಲ ಬಿಟ್ಟು ಅಲ್ಲಿರೋ ಗಿಡಗಳನ್ನೆಲ್ಲ ತಿಂದೆ ಇಲ್ಲಿ ಯಾಕೆ ಬರ್ತಾ ಇದೆ ಅಂತ ನೆಕ್ಸ್ಟ್ ಅವರು ಕೇಳಿದ್ರು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹೋಗಿ ರಿಸರ್ಚ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಮಲೇಷ್ಯಾದಲ್ಲಿ, ಪ್ಲಸ್ ಮಲೇಷ್ಯಾದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ನಾವು ಕಾಡುಗಳನ್ನು ತುಂಬಾ ಕಡಿತಾ ಇದ್ದೀವಿ. ಯಾಕೆ ಕಡಿತಾ ಇದ್ದೀವಿ? ನಮಗೆ ಟಿಂಬರ್ ಬೇಕು, ಅಂದ್ರೆ ನಮ್ಗೆ ವುಡ್ ಬೇಕಾಗತ್ತೆ, ಸೊ ಅದಕ್ಕೆ ಕಡಿತೀವಿ. ಇಲ್ಲ ಅಂದ್ರೆ ನಮಗೆ ಹೊಸ ಹಳ್ಳಿ ಸೆಟಲ್ ಮಾಡ್ಬೇಕಿದ್ರೆ ಅದಕ್ಕೆ ನಾವು ಕಾಡನ್ನ ಕಡಿತೀವಿ. ಇಲ್ಲ ಅಂದ್ರೆ ನಮಗೆ ಹೊಸ ಡ್ಯಾಮ್ ಬೇಕು ಅಂದ್ರೆ ಆ ಡ್ಯಾಮ್ ಹಾಕೋದಕ್ಕೆ ನಾವು ಕಾಡನ್ನ ಕಡಿತೀವಿ. ಇಲ್ಲ ಅಂದ್ರೆ ನಮಗೆ ಮಿನರಲ್ಸ್ ಬೇಕಾಗತ್ತೆ, ಕಾಪರ್ ಬೇಕಾಗತ್ತೆ, ಐರನ್ ಬೇಕಾಗತ್ತೆ, ಸ್ಟೀಲ್ ಬೇಕಾಗತ್ತೆ, ಇಲ್ಲಾಂದ್ರೆ ಆಯಿಲ್ ಬೇಕಾಗತ್ತೆ. ಯಾವುದೋ ಒಂದು ನೆಲದಿಂದ, ಭೂಮಿಯಿಂದ ನಮಗೆ ತುಂಬಾ ಈ ಮಿನರಲ್ಸ್ ಬೇಕಾಗಿದ್ರೆ ಕಾಡನ್ನ ಕಡಿತೀವಿ. ಸೊ ಮನುಷ್ಯನು ಲಾಸ್ಟ್ 100-200 ಇಯರ್ಸ್ ಅಲ್ಲಿ ಎಷ್ಟೊಂದು ಕಾಡು ಕಡಿತಿದ್ದಾನೆ. ಇವಾಗ ಕಾಡು ಪ್ರಾಣಿಗಳು ಕಾಡಲ್ಲಿರುತ್ತೆ ಅಲ್ಲ. ನೀವ್ ಯೋಚನೆ ಮಾಡಿ, ನನ್ ಮನೆನ ಯಾರಾದ್ರೂ ಬಂದು ಅದು ಡೆಮಾಲಿಷ್ ಮಾಡ್ಬಿಟ್ರೆ ನಾನೆಲ್ಲಿ ಹೋಗ್ತೀನಿ? ಮನೆ ಬಿಟ್ಟು ಬೇರೆ ಕಡೆ ಹೋಗ್ತೀನಲ್ಲ. ಹಾಗೆ ಕಾಡು ಪ್ರಾಣಿಗಳು ಕೂಡ ಅವುಗಳ ಮನೆ ಕಮ್ಮಿ ಆಗ್ತಾ ಹೋದಾಗ ಅದು ಡಿಫಾರೆಸ್ಟೇಷನ್ ಅಂತೀವಲ್ಲ, ಫಾರೆಸ್ಟ್ ನ ಕಡಿದಾಗ ಅದನ್ನ ಡಿಫಾರೆಸ್ಟೇಷನ್ ಅಂತೀವಿ. ಸೊ ಕಾಡು ಕಡಿತಾ 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 ಹೋದಾಗ ಕಾಡು ಪ್ರಾಣಿಗಳಿಗೆ ಎಲ್ಲಿದೆ ಜಾಗ? ಕಾಡಿಲ್ಲ ಅಂದ್ರೆ ಕಾಡಿನಾಚೆ ಇರೋದು ನಾವು. ಸೊ ಅವುಗಳಿಗೆ ಆಹಾರ ಬೇಕು, ಅವುಗಳಿಗೆ ನಿದ್ದೆ ಮಾಡಕ್ಕೆ ಜಾಗ ಬೇಕು. ಅವನ್ನೆಲ್ಲ ಹುಡ್ಕೊಂಡು ಅವು ಕಾಡಿನಿಂದ ಆಚೆ ಬಂದಾಗ ನಾವಿದ್ದೀವಿ. ಈ ಪ್ರಾಣಿಗಳಲ್ಲೂ ಸೂಕ್ಷ್ಮ ಜೀವಿಗಳಿವೆ, ನಮ್ಮಲ್ಲೂ ಸೂಕ್ಷ್ಮ ಜೀವಿಗಳಿವೆ. ನಮ್ಮ ಸೂಕ್ಷ್ಮ ಜೀವಿಗಳು ನಮಗೆ ಏನು ರೋಗ ಕೊಡೋದಿಲ್ಲ. ಹಾಗೇನೆ ಅವರಲ್ಲಿರೋ ಸೂಕ್ಷ್ಮ ಜೀವಿಗಳು ಅವರಿಗೆ ಯಾವುದು ರೋಗ ಕೊಡದೇ ಇರ್ಬೋದು. ಬಟ್ ಅವುಗಳು ನಮ್ಮಲ್ಲಿ ಬಂದಾಗ ನಮಗೆ ರೋಗ ಕೊಡಬಹುದು. ಸೊ ಈ ಕಾಡು ಪ್ರಾಣಿಗಳು ನಾವು ಮಾಡುವ ಈ ಕಾಡಿಗೆ ಈ ಡಿಸ್ಟ್ರಾಯ್ ಮಾಡಿದಾಗ ಅವುಗಳೆಲ್ಲ ಆಚೆ ಬಂದು ನಮಗೂ ಅವ್ರಿಗೂ ಇಂಟರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಇಂತಹ ಸ್ಪಿಲ್ ಓವರ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಗಮನಿಸಿದ್ರು. ಇನ್ನೊಂದೇನು ಅವ್ರಿಗೆ ಗೊತ್ತಾಯ್ತಂದ್ರೆ, ಮಲೇಷ್ಯಾದಲ್ಲಿ 1999 ಮುಂಚೆ ಒಂದು 2-3 ವರ್ಷಕ್ಕೆ ಸರಿಯಾಗಿ ಮಾನ್ಸೂನ್ ಬರ್ಲಿಲ್ವಂತೆ. ಅಂದ್ರೆ ಡ್ರೌಟ್ ಸಿಚುವೇಶನ್ ಬಂತು. ಡ್ರೌಟ್ ಬಂದಾಗ ಏನಾಗತ್ತೆ ಅಂದ್ರೆ ಗಿಡಕ್ಕೆ, ಮರಗಳಿಗೆ ನೀರ್ ಸಿಗೋದಿಲ್ಲ. ನೀರ್ ಸಿಗದೆ ಇರುವಾಗ, ತುಂಬಾ ವರ್ಷಕ್ಕೆ ಅದಕ್ಕೆ ನೀರ್ ಸಿಗದೆ ಇರುವಾಗ ಗಿಡ ಮರಗಳು ಸಾಯಕ್ ಶುರು ಆಗತ್ತೆ. ಅವು ಸತ್ತರೆ ಏನ್ ತಿಂತಾರೆ ಈ ಬಾವಲಿಗಳು? ಗಿಡ ಇಲ್ಲ ಅಂದ್ರೆ ತಿನ್ನಕ್ಕೇನು ಇರಲ್ವಲ್ಲ. ಸೊ ನಾವು ಕ್ಲೈಮೇಟ್ ಚೇಂಜ್ ಮಾಡ್ತಾ ಇದೀವಿ. ಕ್ಲೈಮೇಟ್ ಚೇಂಜ್ ಆದಾಗ ಸರಿಯಾಗಿ ಮಳೆ ಬರಲ್ಲ. ಮಳೆ ಬರ್ದೇ ಇದ್ರೆ ಗಿಡ ಮರಗಳು ಸತ್ತೋಗತ್ತೆ. ಗಿಡ ಮರಗಳು ಸತ್ತೋದಾಗ ಈ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗೋದಿಲ್ಲ, ಮತ್ತೆ ಅವು ಆಚೆ ಬರುತ್ತೆ. ಇನ್ನೊಂದು ವಿಷಯ ಅವ್ರಿಗೆ ಏನ್ ಗೊತ್ತಾಯ್ತಂದ್ರೆ, ಈ ಮಲೇಷ್ಯಾದಲ್ಲಿ ತುಂಬಾ ಈ ಕಾಡು ಕಡಿದಾಗ ಅವು ಇನ್ನೊಂದು ಏನ್ ಮಾಡ್ತಿದ್ರಂತೆ, ಅಲ್ಲಿ ಬೆಂಕಿ ಹಾಕ್ತಿದ್ರಂತೆ ಬೇಗ ಕಾಡಿನೆಲ್ಲ ಡಿಸ್ಟ್ರಾಯ್ ಮಾಡಕ್ಕೆ. ಸೊ ಬೆಂಕಿ ಹಾಕ್ದಾಗ ಮತ್ತೆ ಕಾಡು ಪ್ರಾಣಿಗಳು ಆಚೆ ಬರುತ್ತೆ. ಸೊ ಈ ಮಲೇಷ್ಯಾದಲ್ಲಿ ಈ ನೀಪಾ ಬಗ್ಗೆ ರಿಸರ್ಚ್ ಮಾಡಿದಾಗ ಇಷ್ಟು ಎಲ್ಲ ಅವ್ರ ಗಮನಕ್ಕೆ ಬಂತು. ಫಸ್ಟ್, ಲಾಸ್ಟ್ 10 ವರ್ಷದಿಂದ ಆ ಹಂದಿ ಫಾರ್ಮ್ ಪಕ್ಕದಲ್ಲಿರುವ ಕಾಡುಗಳಿಗೆ ನಾವು ತುಂಬಾ ಕಷ್ಟ ಕೊಟ್ಟಿದೀವಿ. ಅಂದ್ರೆ ನಾವು ಅದನ್ನ ಕಡಿತಾ ಇದ್ದೀವಿ, ನಾವು ಅಲ್ಲಿ ಬೆಂಕಿ ಹಾಕ್ತಾ ಇದ್ದೀವಿ, ಅಲ್ಲಿ ಮಳೆ ಬರ್ತಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಆದಾಗ ಈ ಕಾಡು ಪ್ರಾಣಿಗಳು ಆಚೆ ಬರಕ್ಕೆ ಶುರುವಾದ್ರು. ಅವರು ಆಚೆ ಬಂದಾಗ ಅವರು ಇಲ್ಲಿ ಅಲ್ಲಿ ಹೋಗಿ ಯಾವ್ದೋ ಒಂದು ಹಣ್ಣಿನ ಮರ ಹೋಗಿ ಅಲ್ಲಿ ತಿಂತಾ ಇದ್ವು. ಅವು ಕೆಲಸ ಅವು ಮಾಡ್ತಿದ್ವು. ಬಟ್ ಆ ಹಣ್ಣಿನ ಮರಗಳು ಈ ಪಿಗ್ ಫಾರ್ಮ್ಸ್ ಅಲ್ಲಿ ಇತ್ತು, ಈ ಹಂದಿ ಫಾರ್ಮ್ಗಳಲ್ಲಿ 1-2 ಹಂದಿ ಇರಲ್ಲ, 100, 200, 300, 400 ಎಷ್ಟೆಷ್ಟು ಹಂದಿಗಳು, ಸಾವಿರಾರು ಹಂದಿಗಳನ್ನ ನಾವು ಒಂದೇ ಜಾಗದಲ್ಲಿ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಅವುಗಳನ್ನ ಇಟ್ಟಿರ್ತೀವಿ. ಒಂದು ಹಂದಿಗ್ ಬಂದ್ರೆ ಅದ್ರ ಪಕ್ಕದಲ್ಲಿ ಎಲ್ಲಾ ಹಂದಿಗಳಿಗೂ ಬರುತ್ತೆ ಅಲ್ಲ, ಬಿಕಾಸ್ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅದು ಇನ್ನೊಂದು ಕಾರಣ. ನಾವು ಈ ಹಂದಿಗಳನ್ನ ತುಂಬಾ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಇಟ್ಟಾಗ ಒಂದು ವೈರಸ್ ಒಂದು ಹಂದಿಗೆ ಬಂದ್ರೂ ಅದು ತುಂಬಾ ಬೇಗ ಎಲ್ಲ ಹಂದಿಗಳಿಗೆ ಅದು ಹರಡುತ್ತೆ.
ಹಂದಿಗಳೇ ಮಾತ್ರ ಜಾಸ್ತಿ ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ ಇಲ್ಲ, ಮನುಷ್ಯರು ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿಯಲ್ಲಿರೋದು. ಒಂದು ಮನುಷ್ಯ, ಒಂದು ಮನೆ, 2 ಮನೆ, 3 ಮನೆ, ಎಲ್ಲ ಮನೆಗಳು ಒಂದೇ ಕಡೆ ಇರುವಾಗ ಒಬ್ಬರಿಗೆ ಬರೋ ರೋಗ ಬೇಗ ಸ್ಪ್ರೆಡ್ ಆಗತ್ತೆ ಅಂತ. ಸೊ ಇದು ನೀಪಾ, ಇದು ಮಲೇಷ್ಯಾದಲ್ಲಿ ಬರುವ ನೀಪಾ ಸ್ಟೋರಿ. ಬಟ್ ಇದಕ್ಕೇನಾಯ್ತು ಅಂದ್ರೆ ಅವರು ಹಂದಿಗಳನ್ನೆಲ್ಲ ಸಾಯಿಸ್ಬಿಟ್ರು. ಸೊ ಈ ನೀಪಾ ಅನ್ನುವ ಕಾಯಿಲೆ ಮಲೇಷ್ಯಾದಿಂದ ಸಿಂಗಪೂರ್ಗೆ ಹೋಯ್ತು ಅಷ್ಟೇ, ಬಟ್ ಅದು ಬಿಟ್ಟು ಬೇರೆ ದೇಶಗಳಿಗೆ ಹೋಗಲಿಲ್ಲ. ಬಿಕಾಸ್ ಮನುಷ್ಯನಿಂದ ಮನುಷ್ಯಗೆ ಅದು ಹೋಗೋದಿಲ್ಲ. ಇವಾಗ ಕೋವಿಡ್ ಬಗ್ಗೆ ನೀವು ಯೋಚನೆ ಮಾಡಿ, ಇದೇ ಸಿಚುವೇಶನ್. ಕೋವಿಡ್ ಒಂದು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯರಿಗೆ ಅದು ಹರಡುತ್ತೆ. ಸೊ ನಾನು ಕೆಮ್ಮಿದಾಗ ನನ್ನ ಕೆಮ್ಮಿನಿಂದ ಬರುವ ಈ ಡ್ರಾಪ್ಲೆಟ್ಸ್ ನಲ್ಲಿ ಈ ವೈರಸ್ ಇದ್ದು ನನ್ನಿಂದ ಬೇರೆ ಅವರಿಗೆ ಅದು ಹರಡುತ್ತೆ. ಬಿಕಾಸ್ ಈ COVID-19 ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಇಷ್ಟು ಬೇಗ, ಇಷ್ಟು ಎಫಿಷಿಯಂಟ್ ಆಗಿ ಹರಡೋದ್ರಿಂದ ಅದು ಇವಾಗ ಎಲ್ಲಾ ಕಡೆ ಇದೆ ಅಲ್ವಾ. ಈ ನೀಪಾ, ಮಲೇಷ್ಯಾದಲ್ಲಿ ಬಂದಿರೋ ನೀಪಾ ಥ್ಯಾಂಕ್ಫುಲಿ ಅದು ಎಲ್ಲಾ ಕಡೆ ಹೋಗ್ಲಿಲ್ಲ. ಇವಾಗ ನೀಪಾ ಬರುವ ಟೈಮಲ್ಲಿ, ಈ ಮಲೇಷ್ಯಾದಲ್ಲಿ ಇದು ಆಗೋವಾಗ, ಅದೇ ಟೈಮಲ್ಲಿ ಆಸ್ಟ್ರೇಲಿಯಾದಲ್ಲಿ ಬೇರೆ ಒಂದು ಕಾಯಿಲೆ ಬಗ್ಗೆ ಸ್ವಲ್ಪ ಚಿಂತೆ ಶುರುವಾಯ್ತು. ಹೆಂಡ್ರಾ ಅಂತ ಕರೆದ್ರು ಅದನ್ನ. ಅದು ಹೇಗೆ ಅಂದ್ರೆ, ನಾನು ಫುಲ್ ಸ್ಟೋರಿ ಹೇಳಲ್ಲ, ಬಟ್ ಅದು ಕೂಡ ಬಾವಲಿಯಿಂದ ಬಂದಿದ್ದು ಆಕ್ಚುಲಿ ಹಾರ್ಸ್ ಗಳಿಂದ ಈ ಹಾರ್ಸ್ ಮೇಲೆ ಕೆಲಸ ಮಾಡುವ ಈ ಜನ, ಮತ್ತೆ ಹಾರ್ಸ್ ಇದು ಕಾಯಿಲೆ ಬಂದಾಗ ಡಾಕ್ಟರ್ಗಳು ಅವರಿಗೆ ಮಾತ್ರ ಬಂತು. ಅಲ್ಲಿ ಮತ್ತೆ ಜಾಸ್ತಿ ಜನ ಸಾಯ್ಲಿಲ್ಲ, 2-3 ಜನ ಸತ್ರು. ಬಟ್ ಪಾಯಿಂಟ್ ಏನಂದ್ರೆ, ಈ ನೀಪಾ ಒಂದು ಯಾವುದೋ ಒಂದ್ ಕಡೆ ಮೂಲೆಯಲ್ಲಿ ಬಂದಿರೋ ಡಿಸೀಸ್ ಅಲ್ಲ. ನಾವೇನ್ ನೋಡ್ತಿದೀವಿ ಅಂದ್ರೆ, ಈ ಇಡೀ ಪ್ರಪಂಚದಲ್ಲಿ ಇಂತಹ ಝೂನಾಟಿಕ್ ಸ್ಪಿಲ್ಓವರ್ ಡಿಸೀಸ್ಗಳು, ಇಂತಹ ಹೊಸ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನೀಪಾ ಬಗ್ಗೆ ನಾವು ಒಂದ್ ಲಾಸ್ಟ್ ಸಮರೈಸ್ ಮಾಡ್ಬೇಕು ಅಂದ್ರೆ, ಹೇಗ್ ಬಂತದು? ಈ ಬಾವಲಿಗಳು ಇಲ್ಲಿರುವ ಹಣ್ಣುಗಳನ್ನು ತಿಂದಾಗ, ಈ ಹಣ್ಣುಗಳನ್ನು ಈ ಹಂದಿಗಳು ತಿಂದಾಗ ಅವರಿಗೆ ಬಂತು ಈ ರೋಗ. ಅಲ್ಲಿಂದ ಆ ಹಂದಿಗಳ ಜೊತೆ ಕೆಲಸ ಮಾಡ್ತಿರುವ ಮನುಷ್ಯರಿಗೆ ಈ ರೋಗ ಹರಡಿತು ಅಂತ ನಾವು ನೀಪಾ ಬಗ್ಗೆ ಹೇಳ್ಬೋದು. ಇವಾಗ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಎಲ್ಲ ಇವಾಗ ಹಂದಿ ಒಳಗಡೆ ಎಷ್ಟೊಂದು ಸೂಕ್ಷ್ಮ ಜೀವಿಗಳಿರುತ್ತೆ, ಈ ಬಾವಲಿ ಒಳಗಡೆ ಎಷ್ಟೊಂದು ಸೂಕ್ಷ್ಮ ಜೀವಿಗಳಿರುತ್ತೆ, ನಾವು ನಾಯಿಗಳಲ್ಲಿ ಎಷ್ಟೊಂದು ಸೂಕ್ಷ್ಮ, ನಮ್ಮ ಹಸುವಲ್ಲಿ ಎಷ್ಟೊಂದು ಇರುತ್ತೆ. ಸೊ ನಮ್ ಕಡೆ ಎಲ್ಲರ ಹತ್ರನೂ ಇರುತ್ತೆ, ಬಟ್ ಎಲ್ಲದೂ ನಮಗೆ ರೋಗ ಕೊಡೋದಿಲ್ಲ. ಬರೀ 1, 2, 3 ಸೂಕ್ಷ್ಮ ಜೀವಿಗಳು ಮಾತ್ರ ನಮಗೆ ಇಷ್ಟೊಂದು ಭಯಂಕರವಾದ ರೋಗ ಕೊಡೋದು. ಯಾಕೆ? ಬಿಕಾಸ್ ಈ ಸೂಕ್ಷ್ಮ ಜೀವಿಗಳು ನಮ್ಮ ಒಳಗಡೆ ಬಂದ್ಮೇಲೆ ಅವುಗಳಿಗೆ ಈ ನಮ್ಮ ದೇಹ ಸರಿಯಾದ ಎನ್ವೈರನ್ಮೆಂಟ್ ಕೊಟ್ರೆ ಮಾತ್ರ ಅದು ನಮಗೆ ರೋಗ ಕೊಡೋಕೆ ಸಾಧ್ಯ. ಸೊ ಕರೆಕ್ಟ್ ಆಗಿ ಎನ್ವೈರನ್ಮೆಂಟ್ ಏನು ಅಂದ್ರೆ, ಈ ಸೂಕ್ಷ್ಮ ಜೀವಿಗಳು, ಎಸ್ಪೆಷಲಿ ವೈರಸ್ಗಳು, ಅವು ಇದು ಈ ಗ್ರೀನ್ ಕಲರ್ ಇರೋದು, ದೊಡ್ಡದಾಗಿರೋದು ನಮ್ಮ ಬಾಡಿ ಒಳಗಡೆ ಇರೋದು ನಮ್ಮ ಸೆಲ್. ನಮ್ಮ ಸೇ ಫಾರ್ ಇನ್ಸ್ಟೆನ್ಸ್ ಇದು ನಮ್ಮ ಲಂಗ್ ಅಲ್ಲಿರುವ ಒಂದು ಸೆಲ್ ಅನ್ಕೊಳ್ಳಿ. ಈ ಬ್ಲೂ ಕಲರ್ ಅಲ್ಲಿ ಇರುವುದು ಒಂದು ವೈರಸ್ದು ಒಂದು ಪಾರ್ಟಿಕಲ್ ಅನ್ಕೊಳ್ಳಿ. ಈ ವೈರಸ್ ಪಾರ್ಟಿಕಲ್ ನಮಗೆ ರೋಗ ಕೊಡ್ಬೇಕಿದ್ರೆ ಅದು ಆಕ್ಚುಲಿ ಆಚೆಯಿಂದ ನಮ್ಮ ಸೆಲ್ ಒಳಗಡೆ ಹೋದ ಮೇಲೆನೆ ಅದು ನಮಗೆ ರೋಗ ಕೊಡಕ್ಕೆ ಸಾಧ್ಯ. ಸೊ ಈ ಸೆಲ್ ಒಳಗಡೆ ಹೋಗ್ಬೇಕಿದ್ರೆ ಇಲ್ಲಿ ಅದು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ, ಇದು ಈ ಬ್ಲೂ ಮತ್ತೆ ಈ ಡಾರ್ಕ್ ಬ್ಲೂ ಇರತ್ತಲ್ಲ, ಅದು ಅಟ್ಯಾಚ್ ಆಗ್ಬೇಕು. ಅಟ್ಯಾಚ್ ಆಗದೆ ಇದ್ರೆ ಇದು ನಮಗೆ ರೋಗ ಕೊಡಕ್ಕೆ ಸಾಧ್ಯವಿಲ್ಲ. ಇದು ಅಟ್ಯಾಚ್ ಆದ್ರೆ ಮಾತ್ರ ಅದು ನಮ್ಗೆ ರೋಗ ಕೊಡುತ್ತೆ. ಸೊ ಈ ಭೂಮಿ ಮೇಲೆ ಸಾವಿರಾರು ಕೋಟಿ ಗಟ್ಲೆ ಸೂಕ್ಷ್ಮ ಜೀವಿಗಳಿದ್ರು ಎಲ್ಲಾದ್ರೂ ನಮಗೆ ರೋಗ ಕೊಡಕ್ಕೆ ಸಾಧ್ಯವಿಲ್ಲ. ಒಂದಿಷ್ಟೇ ನಮ್ಗೆ ರೋಗ ಕೊಡಕ್ಕಾಗತ್ತೆ, ಬಿಕಾಸ್ ಈ ಕನೆಕ್ಷನ್ ಎಲ್ಲದಕ್ಕೂ ಸಿಗೋದಿಲ್ಲ. ಸೊ ಅದು ನಾವು ಈ ಕೋಟ್ಲೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಇದ್ರೂ ಎಲ್ಲದು ನಮ್ಗೆ ಡಿಸೀಸ್ ಕೊಡೋದಿಲ್ಲ. ಒಂಚೂರು ಮಾತ್ರ ಈ ವೆರಿ ಸ್ಪೆಸಿಫಿಕ್ ರಿಯಾಕ್ಷನ್ ಆಗಿದ್ರೆ ಮಾತ್ರ ಅವು ನಮಗೆ ರೋಗ ಕೊಡೋದು. ಸೊ ಇದನ್ನ ಜಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ನೀಪಾ ಅನ್ನೋದು ಬರೀ ಮಲೇಷ್ಯಾದಲ್ಲಿಯೇ ಎಂಡ್ ಆಗ್ಲಿಲ್ಲ. ಬಾವಲಿಗಳು ಎಲ್ಲ ಕಡೆ ಇರುತ್ತೆ. ಸೊ ಬಾವಲಿ ಇರೋ ಕಡೆ ನೀಪಾನು ಬರಬಹುದು. ಈ ಮಲೇಷ್ಯಾದಲ್ಲಿ 1999 ಆದ್ಮೇಲೆ ನೀಪಾ
ಈ ಹಲವಾರು ಕಡೆ ಆಕ್ಚುಲಿ ಕಾಣಿಸ್ಕೊಂತು. ಒಂದು ಬಾಂಗ್ಲಾದೇಶಲ್ಲಿ. ಇಲ್ಲಿ ಬಾಂಗ್ಲಾದೇಶಲ್ಲಿ ಹಂದಿ ಫಾರ್ಮ್ ಅಷ್ಟೊಂದು ಇಲ್ಲ. ಬಟ್ ಮತ್ತೆ ಹೇಗೆ ಬಂತು ಈ ಬಾವಲಿಯಿಂದ ಮನುಷ್ಯನಿಗೆ ಈ ನೀಪ? ಹಂದಿ ಫಾರ್ಮ್ ಇಲ್ವಲ್ಲ. ಮಲೇಷ್ಯಾದಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಆ ಬಾವಲಿಯಿಂದ ಹಂದಿಗೆ, ಹಂದಿಯಿಂದ ಮನುಷ್ಯನಿಗೆ ಬರುತ್ತೆ ಅಂತ. ಬಾಂಗ್ಲಾದೇಶಲ್ಲಿ ಹಂದಿ ಇಲ್ಲ, ಮತ್ತೆ ನೀಪ ಎಲ್ಲಿಂದ ಬಂತು? ರಿಸರ್ಚ್ ಮಾಡಿದಾಗ ಅವ್ರಿಗೆ ಏನ್ ಗೊತ್ತಾಯ್ತಂದ್ರೆ, ಈ ಬಾಂಗ್ಲಾದೇಶಲ್ಲಿ ಈ ಪಾಮ್ ಇರುತ್ತಲ್ಲ, ಈ ಪಾಮ್ ಟಾಡಿ ಇರುತ್ತಲ್ಲ, ಅದನ್ನ ಅವರು ತುಂಬಾ ಜಾಸ್ತಿ ಕುಡಿತಾರಂತೆ. ಸೊ ಅವ್ರ ಏನ್ ಮಾಡ್ತಾರೆ, ಈ ಮರದಲ್ಲಿ ಒಂದು ಚಿಕ್ಕ ಒಂದು ಕಟ್ ಮಾಡ್ಬಿಟ್ಟು ಅಲ್ಲಿ ಒಂದು ಬಿಂದಿಗೆ ಹಾಕ್ಬಿಟ್ಟು ರಾತ್ರಿ ಅಲ್ಲಿ ಇಟ್ಬಿಟ್ಟು ಮನೆಗೆ ಹೋಗ್ತಾರೆ. ಬೆಳಗ್ಗೆ ಬಂದು ಅದರಲ್ಲಿರೋ ಸ್ಯಾಪನ್ನ ಅವರು ಕುಡಿತಾರಂತ. ಈ ಅವರು ನೀಪ ಫಸ್ಟ್ ಬಂದಾಗ ಯಾರ್ಯಾರಿಗೆ ನೀಪ ಬಂತು ಅಂತ ಅವ್ರು ರಿಸರ್ಚ್ ಮಾಡಿದಾಗ ಇದನ್ನ ಕುಡಿದ ಜನಕ್ಕೆ ಮಾತ್ರ ನೀಪ ಬಂತಂತೆ. ಸೊ ಅದರಿಂದ ಅವ್ರಿಗೆ ಏನ್ ಗೊತ್ತಾಯ್ತು, ಈ ಬಾವಲಿಗಳು ಈ ಸಂಹೌ ಇದಕ್ಕೂ ಬಾವಲಿಗೂ ಏನೋ ಕನೆಕ್ಷನ್ ಇದೆ ಅಂತ. ಅವರು ರಿಸರ್ಚರ್ಗಳು ಏನ್ ಮಾಡಿದ್ರು, ರಾತ್ರಿ ಇಡೀ ಈ ಮರದ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇದ್ರು. ಅವಾಗ ಏನ್ ಗೊತ್ತಾಯ್ತು ಅವ್ರಿಗೆ ಅಂದ್ರೆ, ಈ ಜ್ಯೂಸ್ ಬಂದಾಗ ಆಚೆ ಈ ಬಾವಲಿಗಳು ಅದನ್ನ ಕುಡಿಯಕ್ಕೆ ಬಂದಾಗ ಅವರ ಸಲೈವ ಇದ್ರಲ್ಲಿ ಬಿಟ್ಟು ಹೋಗ್ತಿದ್ರು. ಇಲ್ಲಿಂದ ಆ ವೈರಸ್ ಈ ಜ್ಯೂಸ್ ಒಳಗಡೆ ಬಂದಾಗ ಮನುಷ್ಯ ಇದು ಕುಡಿದ್ಮೇಲೆ ಅವ್ರಿಗೂ ಈ ನೀಪ ಬರ್ತಿತ್ತಂತೆ. ಬಟ್ ಸೊ ನಮಗೇನ್ ಗೊತ್ತಾಯ್ತು, ಮಲೇಷ್ಯಾದಲ್ಲಿ ಹಂದಿ ಒಂದು ಇಂಟರ್ಮೀಡಿಯೇಟ್ ಹೋಸ್ಟ್, ಮಧ್ಯದಲ್ಲಿ ಇರೋ ಒಂದು ಹೋಸ್ಟ್. ಹಂದಿ ಇಲ್ದೆ ಕೂಡ ನಮಗೆ ನೀಪ ಬರುವ ಚಾನ್ಸ್ ಇದೆ. ನಾವು ಏನೋ ಒಂದು ಮಾಡಿ ಈ ಬಾವಲಿಗೂ ನಮಗೂ ಕಾಂಟ್ಯಾಕ್ಟ್ ಆದಾಗ ನೀಪ ಬರುವ ಚಾನ್ಸಸ್ ಇದೆ ಅಂತ ಈ ಬಾಂಗ್ಲಾದೇಶಲ್ಲಿ ಬಂದಿರೋ ನೀಪ ನಮಗೆ ತಿಳಿಸಿತು. ಇನ್ನೊಂದೇನು ಡಿಫ್ರೆಂಟ್ ಅಂದ್ರೆ, ಈ ಬಾಂಗ್ಲಾದೇಶಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ನೀಪ ಹರಡಕ್ಕೆ ಶುರುವಾಯ್ತು. ಬರೀ ಬಾಂಗ್ಲಾದೇಶಲ್ಲೇ ಅಲ್ಲ, ನೀಪ ಕೇಸ್ಗಳು ನಮ್ಮ ಇಂಡಿಯಾದಲ್ಲೂ 3 ಸತಿ ಕಾಣಿಸ್ಕೊಂತು. ಮೋಸ್ಟ್ ರೀಸೆಂಟ್ ಆಗಿ ಕೇರಳದಲ್ಲಿ 2019 ಲಾಸ್ಟ್ ಇಯರ್ ನೀಪಾದು ಒಂದು ಔಟ್ಬ್ರೇಕ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ ಐ ಥಿಂಕ್ 70 ಪೀಪಲ್ಗೂ ಎಷ್ಟೋ ನೀಪ ಬಂತು. ಇದು ಕೂಡ ಅವರು ಟ್ರೇಸ್ ಮಾಡಿದಾಗ ಬಾವಲಿಯಿಂದಾನೇ ಬಂತು. ಬಟ್ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ, ಮಲೇಷ್ಯಾಕ್ಕೂ ಇಂಡಿಯಾದಲ್ಲಿ ನೀಪಾ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಕ್ಕೆ ಶುರುವಾಯ್ತು. ಸೊ ಈ ನೀಪಾ ವೈರಸ್ ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವ ಈ ಎಬಿಲಿಟಿಯನ್ನ ಇಟ್ಕೊಂಡಿದೆ. ಮಲೇಷ್ಯಾದಲ್ಲಿ ಆಗ್ಲಿಲ್ಲ, ಬಟ್ ಇಂಡಿಯಾದಲ್ಲಿರುವ ಈ ನೀಪಾ ವೈರಸ್ ಸ್ಟ್ರೇನ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಕ್ ಶುರುವಾಯ್ತು. ಸೊ ಇದು ಕೇರಳದಲ್ಲಿ ಬಂದಾಗ ಕೇರಳ ಗವರ್ಮೆಂಟ್ ಅವರು ತುಂಬಾ ಯೋಚನೆ ಮಾಡಿ ಎಲ್ಲರನ್ನ ಐಸೋಲೇಟ್ ಮಾಡಿದ್ರು. ಇವಾಗ ನಿಮ್ಗೆ ನೀಪಾ ಬಂದ್ರೆ ನಿಮ್ಮನ್ನ ಸಪ್ರೇಟ್ ಆಗಿ ಐಸೋಲೇಷನ್ ರೂಮ್ ಅಲ್ಲಿ ಇಟ್ಟು ಬೇರೆ ಯಾರು ನಿಮ್ ಕಡೆ ಬರ್ದಿರೋ ಹಾಗೆ ಅವ್ರು ನೋಡ್ಕೊಂಡಾಗ ಅದು ನೀಪಾ ಕಂಟ್ರೋಲ್ ಬಂತು. ಸೊ ನೀಪಾ ಅನ್ನುವುದು ಬರೀ ಮಲೇಷ್ಯಾದಲ್ಲಿಲ್ಲ, ಬಾವ್ಲಿಗಳು ಎಲ್ಲ ಕಡೆ ಇದೆ, ನೀಪಾನು ಎಲ್ಲ ಕಡೆ ಇರಬಹುದು. ಬಟ್ ಫಸ್ಟ್ ಟೈಮ್ 2018 19 ನೀಪಾ ಈ ತರ ಕೇರಳದಲ್ಲಿ ಬಂತು. ಮೊದ್ಲು ಇರ್ಲಿಲ್ವಲ್ಲ, ಇದ್ರೂ ನಮಗ್ ಗೊತ್ತಿರ್ಲಿಲ್ವಲ್ಲ. ಈಗ ಯಾಕೆ ಬರ್ತಿದೆ ಈ ನೀಪಾ ಅನ್ನೋದು? ಈಗ ಯಾಕೆ ಎಲ್ಲ ಕಡೆ ಕಾಣಿಸ್ಕೊತಾ ಇದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಬರೀ ನೀಪಾ ಅಲ್ಲ, ಎಷ್ಟೊಂದು ಡಿಫ್ರೆಂಟ್ ಟೈಪ್ ಆಫ್ ಕಾಯಿಲೆ ಇದೆ. ನಾನು ಹೆಂಡ್ರಾ ಬಗ್ಗೆ ಹೇಳಿದ್ದೀನಿ. ಹೆಂಡ್ರಾ ಆಸ್ಟ್ರೇಲಿಯಾದಲ್ಲಿ ಈ ಬಾವಲಿಯಿಂದ ಹಾರ್ಸ್ ಬಂತು ಅಂತ. ನೀಪಾ ಬಗ್ಗೆ ನಾವು ಕೇಳಿದೀವಿ. ಇಬೋಲಾ ಅಂತ ಇನ್ನೊಂದು ಡಿಸೀಸ್ ಆಫ್ರಿಕಾದಲ್ಲಿ ನೀವು ಕೇಳಿರ್ಬಹುದು. ಅದು ಕೂಡ ಲಾಸ್ಟ್ 2-3 years ತುಂಬಾ ಕಡೆ ಸ್ಪ್ರೆಡ್ ಆಗಿದೆ ಈಸ್ಟ್ ಆಫ್ರಿಕಾದಲ್ಲಿ. ಇಬೋಲಾ ಕೂಡ ಮನುಷ್ಯನಿಂದ ಮನುಷ್ಯಗೆ ಹರಡುತ್ತೆ. ಒಬ್ಬ ಮನುಷ್ಯಗೆ ಇಬೋಲಾ ಬಂದ್ರೆ ತುಂಬಾ ಬೇಗ ಬೇರೆ ಅವ್ರಿಗೂ ಬರುತ್ತೆ. ಇಬೋಲಾ ಎಲ್ಲಿಂದ ಬಂದಿದೆ ಅಂತ ನಮಗಿನ್ನ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ನಮಗೆ ಗೊತ್ತಿರೋದು, ಇಬೋಲಾ ಕೂಡ ಬೇರೆ ಕಾಡು ಪ್ರಾಣಿಗಳಿಂದ ಬಂದಿದೆ ಅನ್ನೋದು ನಮಗೆ ಗೊತ್ತು. ಬಟ್ ಅದು ಯಾವ ಕಾಡು ಪ್ರಾಣಿಗಳಿಂದ ನಮ್ಮ ಮನುಷ್ಯನಿಗೆ ಬಂದಿದೆ ಅನ್ನೋದು ಇನ್ನ ನಮಗ್ ಗೊತ್ತಿಲ್ಲ. HIV AIDS ಅಂತ ನೀವು ಕೇಳಿರ್ತೀರಾ. ಇದು ಕೂಡ ಎಲ್ಲ ಫುಲ್ ನಮ್ಮ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ HIV AIDS ಇವಾಗ ಜಾಸ್ತಿ ಇದೆ. ಆಲ್ಮೋಸ್ಟ್ 8 ಮಿಲಿಯನ್ ಪೀಪಲ್ ಅವರಿಗೆ ಈ HIV AIDS ಇದೆ ಅಂತ ಹೇಳ್ತಾರೆ. HIV AIDS ಕೂಡ ಇವಾಗ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಬಟ್ ಮೊದಲು ಅದು ಬಂದಿದ್ದು ಮೋಸ್ಟ್ ಲೈಕ್ಲಿ ಈ ಚಿಂಪಾಂಜಿ ಮತ್ತೆ ಗೊರಿಲ್ಲಾದಿಂದ ಮನುಷ್ಯನಿಗೆ ಬಂದಿರಬಹುದು ಅಂತ ಜನ ಅಂತಾರೆ. ಅದು ಹೇಗೆ ಬಂದಿರಬಹುದು ಅಂದ್ರೆ, ಯಾವಾಗ್ಲೂ 1908 ಅಂದ್ರೆ ಒಂದು 100 years ಹಿಂದೆ
ಯಾವನೋ ಒಬ್ಬ ಒಂದು ಸತ್ತರೋಗಿರೋ ಚಿಂಪಾಂಜಿ ಇಲ್ಲಾಂದ್ರೆ ಚಿಂಪಾಂಜಿ ಸಾಯಿಸಿದಾಗ ಆ ಚಿಂಪಾಂಜಿ ರಕ್ತ ಅವನ್ ಮೇಲೆ ಬಿದ್ದು ಅದು ಅವನ್ ಏನಾದ್ರೂ ಅವ್ರಿಗೆ ಕಟ್ಟೇನಾದ್ರೂ ಇದ್ರೆ ಅವನ್ ರಕ್ತ ಆ ಚಿಂಪಾಂಜಿ ರಕ್ತ ಕಲ್ಸಿದ್ರೆ ಅಲ್ಲಿಂದ ಅವರಿಗೆ HIV ಬಂದು ಅಲ್ಲಿಂದ ಬೇರೆ ಅವ್ರಿಗೆ ಬಂತು ಅಂತ ಹೇಳ್ತಾರೆ. ಸೊ ಅದು ಕೂಡ ಬೇರೆ ಪ್ರಾಣಿಯಿಂದ ಬಂತು ಅಂತ ನಮಗ್ ಗೊತ್ತು. ಝೀಕಾ, ಕ್ಯೂ ಫೀವರ್, ಎಷ್ಟೊಂದು, ಇದು ಬರೀ ಒಂದು ಚಿಕ್ಕ ಲಿಸ್ಟ್ ನಾನು ಹಾಕಿರೋದು. ಲಾಸ್ಟ್ 100 years ಅಲ್ಲಿ, ಲಾಸ್ಟ್ 100 ವರ್ಷಗಳಲ್ಲಿ ನಮಗ್ ಗೊತ್ತಿರೋ ಹಾಗೆ ಈ ಕಾಡು ಪ್ರಾಣಿಗಳಿಂದ ಈ ಝೂನಾಟಿಕ್ ಸ್ಪಿಲ್ ಓವರ್ ಅಂತೀವಲ್ಲ, ಈ ಕಾಡು ಪ್ರಾಣಿಗಳಿಂದ ಬರುವ ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಇವಾಗ ಜಾಸ್ತಿ ಆಗ್ತಿದೆ? ಮೊದ್ಲು ಇರ್ಲಿಲ್ವಾ? 1000, 2000, 3000 ವರ್ಷದ ಹಿಂದೆ ಇಂತಹ ಡಿಸೀಸ್ ಇರ್ಲಿಲ್ವಾ? ಇವಾಗ ತಾನೇ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಬಿಡೋಣ. ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ನಾವು ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್ ನ ಒಂಚೂರು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ಗ್ರಾಫ್ ಇದೆಯಲ್ಲ, ಈ ಹಾರಿಜಾಂಟಲ್ ಲೈನ್ ನೋಡಿದ್ರೆ ಇದು ಇಯರ್ ಅಂತ ಇದೆ. ಅಂದ್ರೆ 1800 ಅಂದ್ರೆ 200 years ಹಿಂದೆ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಇಡೀ ಪ್ರಪಂಚದಲ್ಲಿ ಬರೀ 1 billion ಪೀಪಲ್ ಇದ್ರು. 1 billion ಜನ ಇದ್ರು ಅಷ್ಟೇ ಇಡೀ ಪ್ರಪಂಚದಲ್ಲಿ 200 years ಹಿಂದೆ. ಲಾಸ್ಟ್ 200 years ಅಲ್ಲಿ, ಲಾಸ್ಟ್ 200 years ಅಲ್ಲ, ನೀವ್ ನೋಡಿ 1950 ಇಲ್ಲಿ ನನ್ ಮೌಸ್ ಇಲ್ಲಿ ನೋಡಿ, ಈ 1950 ಅಲ್ಲಿ ಅಂದ್ರೆ ನಮಗಿನ್ನ ಇಂಡಿಪೆಂಡೆನ್ಸ್ ಆಗ್ತಾನೆ ಸಿಕ್ತು. 70 years ಹಿಂದೆ ಹ್ಯೂಮನ್ ಪಾಪ್ಯುಲೇಷನ್ ಇನ್ನ 2 billion ಇತ್ತಷ್ಟೇ. ಎಷ್ಟು ಕಮ್ಮಿ ಇತ್ತು? 70 years ಅಲ್ಲಿ ನಾವು 2 billion ಇಂದ 8 billion ಆಲ್ಮೋಸ್ಟ್ ಆಗಿದ್ದೀವಿ. 7 billion ಅಲ್ಲಿ ಇದ್ದೀವಿ ನಾವು. ಸೊ ಇದು ನೋಡಿ ಎಷ್ಟು ಬೇಗ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಬೆಳ್ಕೊಂಡು ಹೋಗಿದೆ ಅಂತ. ಎಲ್ಲ ಕಡೆ ಹ್ಯೂಮನ್ ಬೀಯಿಂಗ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಇಷ್ಟೊಂದು ಜನ ಇರುವಾಗ ನಮಗೆ ರಿಸೋರ್ಸಸ್ ಬೇಕಾಗತ್ತೆ, ನಮಗೆ ಆಹಾರ ಬೇಕು, ನಮಗೆ ಇರೋಕೆ ಜಾಗ ಬೇಕು, ನಮಗೆ ಕಾಡಿನಲ್ಲಿರೋ ಮಿನರಲ್ಸ್ ಬೇಕಾಗತ್ತೆ. ಇಷ್ಟೊಂದು ಜನ ಇರುವಾಗ ನಾವು ನಮ್ಮ ಪಾಪ್ಯುಲೇಷನ್ ನ ಸಸ್ಟೈನ್ ಮಾಡೋದಕ್ಕೆ ಜಾಸ್ತಿ ಕಾಡು ಪ್ರದೇಶಗಳು ಇಲ್ಲಾಂದ್ರೆ ಈ ನ್ಯಾಚುರಲ್ ಏರಿಯಾಸ್ಗೆ ಹೋಗಿ ಅವುಗಳನ್ನ ನಾವು ಡಿಸ್ಟರ್ಬ್ ಮಾಡಕ್ಕೆ ಶುರು ಮಾಡಿದ್ವಿ. ಸೊ ಅದರಿಂದ ಏನಾಗ್ತದೆ? ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಿದೆ. ಡಿಫಾರೆಸ್ಟೇಷನ್ ಅಂದ್ರೆ ಏನು ನೋಡಿ, ಇಂತಹ ಒಳ್ಳೆ ಕಾಡಿರೋ ಜಾಗದಲ್ಲಿ ನಾವು ಮರಗಳನ್ನೆಲ್ಲ ಕಡಿದು ಈ ತರ ಓಪನ್ ಏರಿಯಾ ಮಾಡ್ತೀವಿ. ಇಂತಹ ಜಾಗಗಳನ್ನು ಮಾಡಿದಾಗ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಬೆಂಕಿ ಹಾಕ್ತೀವಿ, ಅಲ್ಲಿ ನಾವು ಮನೆಗಳು ಹಾಕ್ತಿವಿ. ಇಲ್ಲಿರೋ ಕಾಡು ಪ್ರಾಣಿಗಳು ಎಲ್ಲೂ ಹೋಗದೆ, ದಾರಿನೇ ಇಲ್ಲ ಅವ್ರಿಗೆ, ನಮ್ ಕಡೆ ಬರುತ್ತೆ. ಅವಾಗ ನಮಗೂ ಕಾಡು ಪ್ರಾಣಿಗಳಿಗೂ ಇಂಟರಾಕ್ಷನ್ ಜಾಸ್ತಿ ಆಗುತ್ತೆ. ಇಂಟರಾಕ್ಷನ್ ಜಾಸ್ತಿ ಆದಾಗ ಅವರಲ್ಲಿರುವ ಸೂಕ್ಷ್ಮ ಜೀವಿಗಳು ನಮಗೆ ಬರೋದು ಚಾನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅವರಲ್ಲಿರೋ ಸೂಕ್ಷ್ಮ ಜೀವಿಗಳು ಹತ್ತಿದ್ರೆ ಅದ್ರಲ್ಲಿ ಒಂದೇ ಒಂದು ನಮಗೆ ಕಾಯಿಲೆ ಕೊಡ್ಬೋದು. ಬಟ್ ಆ ಒಂದು ಕೂಡ ಕಾಯಿಲೆ ಕೊಟ್ರೆ ತುಂಬಾ ಬೇಗ ಒಂದು ಮನುಷ್ಯನಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದು ಜಾಸ್ತಿ ಚಾನ್ಸ್ ಇರುತ್ತೆ. ಸೊ ನಾವು ಹೇಗೆ ನಮ್ಮ ಪರ್ಯಾವರಣ, ನಮ್ಮ ಪರಿಸರನ್ನ ನಾವು ಹೇಗೆ ಡಿಸ್ಟ್ರಾಯ್ ಮಾಡ್ತಿದೀವೋ ಅದಕ್ಕೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಝೂನಾಟಿಕ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಲಾಸ್ಟ್ 50, 60, 100 years ಅಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ ನಾವು ಕಾಡುಗಳನ್ನ ತುಂಬಾ ಅತಿ ತೀವ್ರವಾಗಿ ನಾವು ಕಟ್ ಮಾಡ್ತಾ ಇದ್ದೀವಿ. ಈ ಕಟ್ ಮಾಡಿದಾಗ ಅದು ಕಾಡು ಕಟ್ ಮಾಡೋದೇ ಅಲ್ಲ, ನಾವು ಆನಿಮಲ್ಸ್ ನ ಪೋಚ್ ಮಾಡ್ತಾ ಇದೀವಿ, ಆನಿಮಲ್ಸ್ ನ ಸಾಯಿಸ್ತಾ ಇದೀವಿ, ಹಂಟಿಂಗ್ ಮಾಡ್ತೀವಿ. ಎಷ್ಟೊಂದು ಡಿಫ್ರೆಂಟ್ ರೀತಿಯಲ್ಲಿ ನಾವು ಕಾಡನ್ನು, ಇಲ್ಲಾಂದ್ರೆ ಗ್ರಾಸ್ ಲ್ಯಾಂಡ್, ಇಲ್ಲಾಂದ್ರೆ ಡೆಸರ್ಟ್, ಯಾವ್ದಾದ್ರೂ ಒಂದು ಹ್ಯಾಬಿಟ್ಯಾಟ್ ತಗೊಂಡ್ರೆ ನಾವು ಅದನ್ನ ತುಂಬಾ ಡಿಸ್ಟ್ರಾಯ್ ಮಾಡ್ತಾ ಇದೀವಿ. ಈ ಎಲ್ಲ ಕಾರಣಕ್ಕೆ ನಮಗೂ ಕಾಡು ಪ್ರಾಣಿಗಳಿಗೂ ಇಂಟರಾಕ್ಷನ್ ಜಾಸ್ತಿ ಆಗುವಾಗ ಇಂತಹ ಡಿಸೀಸ್ಗಳು ಬರೋದು ಜಾಸ್ತಿ ಆಗುತ್ತೆ. ಸೊ ಸಮರೈಸ್ ಮಾಡಕ್ಕೆ, ಸೂಕ್ಷ್ಮ ಜೀವಿಗಳು ಎಲ್ಲ ಕಡೆ ಇದೆ ಅಲ್ಲ. ಈ ಸೂಕ್ಷ್ಮ ಜೀವಿಗಳು ಈ ಎನ್ವೈರನ್ಮೆಂಟ್ ಇದೆ, ನೀರಲ್ಲೂ ಇದೆ, ಮಣ್ಣಲ್ಲೂ ಇದೆ. ಅದು ಕಾಡು ಪ್ರಾಣಿಗಳಲ್ಲೂ ಇದೆ, ನಮ್ಮ ಜೊತೆ ಇರುವ ಪ್ರಾಣಿಗಳಿಗೂ ಇರುತ್ತೆ. ಬಟ್ ಯಾವುದೋ ಒಂದ್ ಕಾರಣಕ್ಕೆ ನಮಗೂ ಅವ್ರಿಗೂ ಜಾಸ್ತಿ ಇಂಟರಾಕ್ಷನ್ ಆದಾಗ ಇಲ್ಲಿರೋ ಸೂಕ್ಷ್ಮ ಜೀವಿಗಳು ಇಲ್ಲಿಗೆ ಬಂದು ನಮ್ಮ ಒಳಗಡೆ ಬಂದು
ಕಾಯಿಲೆ ಕೊಡುತ್ತೆ. ನಾವು ಒಬ್ರೊಬ್ರು ಎಷ್ಟು ಇಲ್ಲಿಂದ ಚೈನಾದಲ್ಲಿರೋರು ಒಂದು ದಿನದಲ್ಲಿ ಅಮೆರಿಕಾಗ್ ಹೋಗ್ತಾರೆ, ಅಮೆರಿಕಾದಲ್ಲಿರೋರು ಒಂದ್ ದಿನದಲ್ಲಿ ಇಂಡಿಯಾಗ್ ಬರ್ಬೋದು. ಸೊ ಈ ತರ ನಾವೆಲ್ಲ ಫುಲ್ ನಮ್ಮ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಎಷ್ಟು ಈಸಿಯಾಗಿ ನಾವು ಟ್ರಾವೆಲ್ ಮಾಡ್ತೀವಲ್ಲ, ನಮ್ ಜೊತೆ ಈ ಸೂಕ್ಷ್ಮ ಜೀವಿಗಳನ್ನು ನಾವು ಕರ್ಕೊಂಡು ಹೋಗ್ತೀವಿ. ಒಂದು ಕಡೆಯಲ್ಲಿರೋ ಕಾಯಿಲೆಯನ್ನು ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ. ಸೊ ಇದರಿಂದ ಏನಾಗತ್ತಂದ್ರೆ ಒಂದು ಕಡೆ ಆಗೋ ಸ್ಪಿಲ್ ಓವರ್ ಎಲ್ಲ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗ್ಬೋದು. COVID-19 ಅಲ್ಲಿ ಅದೇ ತಾನೇ ಆಗಿದ್ದು. ಚೈನಾದಲ್ಲಿ ಒಂದು ಕಡೆ ಬಂದಿರುವ ಒಂದು ಈ ಹೊಸ ಕಾಯಿಲೆ, ಓಕೆ, ಅದು ಇವಾಗ ಇಡೀ ಪ್ರಪಂಚದಲ್ಲೇ ಸ್ಪ್ರೆಡ್ ಆಯ್ತು. ಹೇಗೆ? ಆ ಸೂಕ್ಷ್ಮ ಜೀವಿಗೆ ಕಾಲಿಲ್ಲ, ಅದು ಹೋಗಕ್ಕಾಗಲ್ಲ, ಬಟ್ ನಾವು ಅದನ್ನ ಕರ್ಕೊಂಡು ಹೋಗಿದ್ವಿ. ಏರೋಪ್ಲೇನ್ ಅಲ್ಲಿ, ಇಲ್ಲಿ ಅಲ್ಲಿ, ಟ್ರೈನ್ ಅಲ್ಲಿ, ಬಸ್ ಅಲ್ಲಿ, ನಾವು ಅದನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದು. ಇವಾಗ COVID-19ಗೂ ಅಷ್ಟೇ ರಿಸರ್ಚ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಈ COVID-19 ಮನುಷ್ಯನಿಗೆ ಎಲ್ಲಿಂದ ಬಂತು ಅಂದ್ರೆ ಕಾಡು ಪ್ರಾಣಿಯಿಂದ ಬಂತು ಅಂತ ನಮ್ಗೆ ಇವಾಗ ಗೊತ್ತಾಗಿದೆ. ಸೊ ನೀಪಾ ತರಾನೇ COVID-19 ಕೂಡ ನಾವು ಕಾಡು ಪ್ರಾಣಿಗಳನ್ನ ಸಾಯಿಸಿ ಅದನ್ನ ಹಂಟ್ ಮಾಡಿ ನಮ್ಮ ಮಾರ್ಕೆಟ್ಗಳಿಗೆ ತಂದಾಗ ಅವುಗಳಲ್ಲಿರುವ ಈ ಸೂಕ್ಷ್ಮ ಜೀವಿಗಳನ್ನು ನಾವು ನಮ್ಮ ಮನೆ ಒಳಗಡೆ ಕರ್ಕೊಂಡ್ ಬರ್ತಾ ಇದೀವಿ. ಸೊ ಅದರಿಂದ ನಮಗೆ ಈ ಡಿಸೀಸ್ ಜಾಸ್ತಿ ಆಗ್ತಿದೆ. ಸೊ ಎಂಡ್ ಮಾಡಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಸಾಂಕ್ರಾಮಿಕ ರೋಗಗಳು ಎಸ್ಪೆಷಲಿ ಲಾಸ್ಟ್ 50, 60, 100 years ಅಲ್ಲಿ ಈ ಕಾಡು ಪ್ರಾಣಿಗಳಿಂದ ಬರುವ ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಿವೆ. ಯಾಕೆ? ಬಿಕಾಸ್ ನಾವು ನಮ್ಮ ಪರಿಸರ, ನಾವು ನಮ್ಮಲ್ಲಿ ಪಕ್ಕದಲ್ಲಿರುವ ಕಾಡು ಪ್ರಾಣಿಗಳನ್ನು ಜಾಸ್ತಿ ಇಂಟ್ರಾಕ್ಷನ್ ನಾವು ಜಾಸ್ತಿ ಮಾಡ್ತಾ ಇರೋದು, ನಾವು ಕಾಡುಗಳನ್ನ ಜಾಸ್ತಿ ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅದರಿಂದ ನಮಗೂ ಅವ್ರಿಗೂ ಇಂಟ್ರಾಕ್ಷನ್ ಜಾಸ್ತಿ ಆದಾಗ ಇಂತಹ ಹೊಸ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರೋದು ಅಂತ ಹೇಳಿ ನಾನು ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕ್ವೆಶ್ಚನ್ ಇದ್ರೆ ಪ್ಲೀಸ್ ಕೇಳಿ. ಮೊದಲು ಡಾಕ್ಟರ್ ಪ್ರಿಯಾ ಅವರಿಗೆ ಅಭಿನಂದಿಸ್ತೇನೆ. ಬಹಳ ಚಂದದ ಭಾಷೆಯಲ್ಲಿ 1 ಗಂಟೆಯ ಕಾಲವನ್ನ ವೈರಸ್ಗಳ ಬೆನ್ನತ್ತಿ ಹೋಗಿರೋದು ಮಾತ್ರ ಅಲ್ಲ, ಪ್ರಶ್ನೆಗಳ ಬೆನ್ನತ್ತಿ ಹೋಗಿರುವಂತ ಒಂದು ಪಯಣವನ್ನ ನಮ್ಗೆ ಕೊಟ್ಟಿದ್ದೀರಿ. ಬಹಳ ಚಂದದ್ದು. ತುಂಬಾ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಹಾಗೆ ಮೇಡಮ್, ತುಂಬಾ ಪ್ರಶ್ನೆಗಳು ಕೂಡ ನಮ್ಮ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಎಲ್ಲ ಮೂಡಿರ್ಬೋದು ಅನ್ಸುತ್ತೆ. ಆ ಪ್ರಶ್ನೆಗಳು ನಿಮ್ಗೆ